ಸತ್ಯಶೋಧಕ ಚಳುವಳಿಯನ್ನು ಸೃಷ್ಟಿಸಿದವನೇ ದಲಿತರಿಗಾಗಿ ಶಾಲೆಯ ತೆರೆಯಲು ಹೊರಟವನೇ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಲು ಹೊರಟವನೇ ಮಹಿಳೆಗಾಗಿ ಮೀಸಲು ಬೇಡಿಕೆ ಇಟ್ಟವನೇ ಶೋಷಣವಾದವನ್ನು ಖಂಡಿಸಿದವನೇ ಪಂಚಸೂತ್ರವನ್ನು ನಿರ್ಮಿಸಿದವನೇ ಜಗಕ್ಕೆ ಜ್ಯೋತಿಯಾದವನೇ ಜಗಕ್ಕೆ ಜ್ಯೋತಿಯಾದವನೇ ವೀರನಾದರೆ ಜ್ಯೋತಿ ಬಾಪುಲೆಯಾಗು ವೀರನಾದರೆ ಜ್ಯೋತಿ ಬಾಪುಲೆಯಾಗು ವೀರನಾದರೆ ಜ್ಯೋತಿ ಬಾಪುಲೆಯಾಗು ವೀರನಾದರೆ ಜ್ಯೋತಿ ಬಾಪುಲೆಯಾಗು ವೀರನಾದರೆ ಜ್ಯೋತಿ ಬಾಪುಲೆಯಾಗು. ನಮಸ್ಕಾರ ಅಣ್ಣರ, ನಮಸ್ಕಾರ ಅಕ್ಕರ, ಎಲ್ರಿಗೂ ನಮಸ್ಕಾರ. ಅಸ್ಸಲಾಮುಅಲೈಕುಂ. ಶರಣು ಶರಣಾರ್ಥಿ. ಸ್ನೇಹಿತರೆ, ಇದೇನು ರೂಢಿಗತ ನಾಟಕವಲ್ಲ, ಮತ್ತ ಪೂಜಾ ಅಂತೂ ಅಲ್ವೇ ಅಲ್ಲ. ನಮ್ಮಿ ಜಮಾನದಾಗ ಮತ್ತೊಮ್ಮೆ ಮಹಾತ್ಮ ಜ್ಯೋತಿರಾವ್ ಫುಲೆಯಂತ ಮಹಾಪುರುಷನ ಕಡೆ ಹೊಳ್ಳಿ ನೋಡ್ಬೇಕಂತ ಮನಸ್ಸಿನಾಗ ಬಂತು. ಅವರ ಕರ್ತೃತ್ವ ಮತ್ತು ವಿಚಾರಗಳನ್ನ ಕಣ್ತೆರೆದು ನೋಡ್ಬೇಕಂತಲೂ ನಮ್ಮೆಲ್ಲರ ಮನದೊಳಗೆ ಅನಿಸ್ತು. ಹಂಗಿದ್ರ ಇದ ನಾಟಕ ಅಲ್ಲ, ಸತ್ಯ ಶೋಧಕ ಜಲ್ಸಾ ಅಂದ್ರಲ್ಲ. ಜ್ಯೋತಿಬಾ ಹೋಗಿ 100 ವರ್ಷ ಆತು ಅಂತ ಬರ್ದ ಜಲ್ಸಾ ಅಂದ್ರಿ. ಅವನ ಚರಿತ್ರೆ ಹೇಳೋ ಜಲ್ಸಾ ಅದು ಪೂರ್ತಿ ಅಲ್ಲ. ಮತ್ತ ಇದು ಆ ಮನುಷ್ಯನ ಮತ್ತ ಸಾವಿತ್ರಿಬಾಯ ಅಂತಃಕರಣದೊಳಗ ಇಣುಕಿ ನೋಡೋ ಸತ್ಯ ಶೋಧಕಿ ಜಲ್ಸಾ. ಸತ್ಯ ಶೋಧಕಿ ಜಲ್ಸಾ ಅಂತಂದ್ರೆ ಏನ್ರಿ ಅಂತ ಕೇಳಿದ್ರ ಹೇಳ್ತೀನಿ ಕೇಳ್ರಿ. ಹೇಳ್ರಿ. ಜ್ಯೋತಿಬಾ ಅವರು ನಿರ್ಮಿಸಿದ ಸತ್ಯ ಶೋಧಕ ಸಮಾಜವು ತಮ್ಮ ಚಿಂತನೆಗಳ ಪ್ರಚಾರಕ್ಕಾಗಿ ನಾಟಕದ ದಾಟಿ ಬಳಸಿ ನಿರ್ಮಿಸಿದ ಪ್ರಕಾರ ಅಂದ್ರೇನೆ ಈ ಸತ್ಯ ಶೋಧಕ ಜಲ್ಸಾ. ಆದ್ರ ಈಗ ನೀವ್ ಅನ್ಬೋದು, ಇವರ್ಯಾರ್ ಜ್ಯೋತಿಬಾ? ಕರ್ನಾಟಕ, ಮಹಾರಾಷ್ಟ್ರದೊಳಗ ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಅಯೋಧ್ಯ ಇಷ್ಟ ಯಾಕ ನಮ್ಮ ಈ ದೇಶದೊಳಗ ಗುಡಿ ಗುಂಡಾರಗಳಿಗೆ ಏನೋ ಕೊರತೆ ಐತೇನೋ ಅಂತ. ಇದು ಹಿಂಗ ನಡೀತದ ನೋಡ್ರಿ. ಈ ಭಜನೆ ಕೇಳಿ ನನ್ನ ಕಿವಿನು ಹೋಯ್ತು, ಆ ಗುಡಿಲ್ ಕೂತಿರೋ ಆ ಈಶ್ವರ ಕಿವಿನು ಹೋಯ್ತು. ಅಲ್ಲ ರೀ, ಅಡಿಗಡಿಗೆ ಇಂಚಿಂಚಿಗೆ ಗುಡಿಗಳದಾವು, ಮತ್ತಲ್ಲಿ ನಡೀತವ ಧೂಪಾರತಿಗಳು, ಜೋರು ಜೋರಾದ ಪ್ರಾರ್ಥನೆಗಳು. ಪ್ರತಿಯೊಂದು ಧರ್ಮದ ಬ್ರಾಹ್ಮಣರ ರೊಟ್ಟಿ ತುಪ್ಪದೊಳಗ ಅದ್ದಿ ತೆಗೆದಂಗ. ಖರೆ ಐತಿ. ಹೀಗಿರುವಾಗ ಮತ್ತೊಬ್ಬ ದೇವರನ್ನ ಭಜಿಸೋ ಉದ್ದೇಶ ಈ ಜಲ್ಸಾದಲ್ಲ. ಆದ್ರ ನಮ್ಮ ಇತಿಹಾಸದ ಕಡೆಗೆ ಆಲೋಚನಾ ದೃಷ್ಟಿಯಿಂದ ನೋಡೋ ನಮ್ಮ ಈ ಪ್ರಯತ್ನವೂ ಹೌದು. ಜ್ಯೋತಿರಾವ ಫುಲೆ ಎಂಬ ಅಲೌಕಿಕ ಪುರುಷ ಪುಣೆ ಶಹರದೊಳಗ 11 ಏಪ್ರಿಲ್ 1827ರಲ್ಲಿ ಜನ್ಮ ತಾಳಿದ. ಶೂದ್ರಾತಿ ಶೂದ್ರರು, ಅಲ್ಪಸಂಖ್ಯಾತರು ಮತ್ತ ಮಹಿಳೆಯರ ಪರ ದನಿ ಎತ್ತುವ,
ಅಲ್ಲ, ನಾಟಕಕಾರ, ಕೃಷಿ ತಜ್ಞ, ಶಿಕ್ಷಣ ತಜ್ಞ ಮತ್ತ ತತ್ವಜ್ಞಾನಿ, ಬಂಡಾಯದ ಶಾಹೇರ್. ನಮ್ಮ ಈ ದೇಶದೊಳಗ ಶೂದ್ರ ಹೆಣ್ಣು ಮಕ್ಕಳಿಗೆ ಮೊದಲ ಶಾಲೆ ತೆರೆದ ಶ್ರೇಯಸ್ಸು ಇವರಿಗೆ ಸಲ್ಲಬೇಕು. ಮತ್ತ ಮೊದಲ ಶೂದ್ರ ಶಿಕ್ಷಕಿ ಎಂಬ ಶ್ರೇಯಸ್ಸು ಅವರ ಪತ್ನಿ ಸಾವಿತ್ರಿಬಾಯಿ ಅವರಿಗೆ ಸಲ್ಲಬೇಕು. ಸಾವಿತ್ರಿಬಾಯಿ ಫುಲೆ ಮೊದಲ ಆಧುನಿಕ ಮರಾಠಿ ಕವಯಿತ್ರಿ, ಶಿಕ್ಷಣ ತಜ್ಞೆ, ಸ್ತ್ರೀ ಪುರುಷ ಸಮತೆಯ ಭಾಷೆ ಬರೆದ ಮೊದಲಿಗಳು. ಅವರ ಈ ಕತೆ ಅವರ ಬೆಟ್ಟದಷ್ಟಿರೋ ಕಾಯಕದ ಸಾರವನ್ನ ಪುಟ್ಟ ದಿನ್ನೆಗಿಳಿಸಿ ದರ್ಶನ ಮಾಡೋ ಈ ಆಧುನಿಕ ಸತ್ಯಶೋಧಕ ಜಲಸ. ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ. ಕ್ರಾಂತಿ ಕೆಂಡವ ಹೊತ್ತಿಸಿ, ಕ್ರಾಂತಿ ಕೆಂಡವ ಹೊತ್ತಿಸಿ, ಕುಲದ ಬೇರನು ಕಿತ್ತಿರುವೆ, ಕುಲದ ಬೇರನ್ನು ಕಿತ್ತಿರುವೆ, ಹೆಣ್ಣಿಗೆ ಶಿಕ್ಷಣ ಕೊಟ್ಟಿರುವೆ, ಹೆಣ್ಣಿಗೆ ಶಿಕ್ಷಣ ಕೊಟ್ಟಿರುವೆ, ಮಾನಪಮಾನದಿ ಬೆಂದಿರುವೆ, ಮಾನಪಮಾನದಿ ಬೆಂದಿರುವೆ. ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ. ಶೂದ್ರಾತಿ ಶೂದ್ರ ನೋವು ಸಂಕಟವ ಅರಿತಿರುವೆ, ನಿಮ್ಮ ಪ್ರತಿಮೆಯ ಪೂಜೆಯ ಮಾಡದೆ ಚಿಂತನೆಯನ್ನೇ ಆಲಿಸಿ, ನಿಮ್ಮ ದಾರಿಯಲ್ಲೇ ನಡೆದು ಸತ್ಯ ಶೋಧನೆಯ ಮಾಡುವೆವು, ಸತ್ಯ ಶೋಧನೆಯ ಮಾಡುವೆವು, ಸತ್ಯ ಶೋಧನೆಯ ಮಾಡುವೆವು, ಸತ್ಯ ಶೋಧನೆಯ ಇವ್ರಿಗೆ ಸಮಯ ಸಂದರ್ಭ ಹೌದಾನು ಇಲ್ಲೋ ಚಾಂಡಾಡು ನಮ್ಗೆ ಮಕ್ಕಳು ಮರಿ ಆಗ್ಬಾರ್ದಂತ ಟರೈಸ್ ಬಂದಾಗದ. ಯಾವನೇ ಯಾರು ಗೋರ್ಯಾ ನಿನ್ನವನು ರಂಡಿ ಮಗನ, ಇದು ಬರೋ ವ್ಯಾಳೇನೆ ಇದು. ಓಹೋ ರೊಕ್ಕ ತಗೊಂಡ್ ಬಂದ ಕಾಣ್ತದ. ಆದ್ರ ಇಷ್ಟೊಂದು ಗಡಿ ಬಿಡಿ ಯಾಕಂತೀನಿ, ಬೆಳಕ್ ಹರಿದಾಗ ನಡೀತಿತ್ತು, ನಾನೆಲ್ಲೂ ಓಡಾಕ್ತಿರ್ಲಿಲ್ಲ. ನನ್ನ ಜಮೀನ ಮೊದಲು ನಂಗೆ ಬಿಟ್ಕೊಡು, ಆಮೇಲೆ ರೊಕ್ಕದ ನೋಡುನು. ಲೇ ಲೇ ದರಿದ್ರದವನ, ನಿನಗೆ ಎಂದು ತಿಳಿಯೋದು ಬೋಸ್ರಿ ಮಗ. ಹುಟ್ಟ ಬ್ರಾಹ್ಮಣ್ರಿ ನೀವು, ಮತ್ತ ಬಾಯಾಗ ಬೈಗದಿಂದ ಮಾತಾಡೋದಕ್ಕೆ ಬರೋದಿಲ್ಲ ಏನು? ಜರ ನನಗೆ ಬಿಗಿ ಹಿಡೀರಿ ನೋಡು. ಹೆಚ್ಚಿಗೆ ಮಾತಾಡೋ ಹಂಗಿಲ್ಲ. ಹಾ, ನನ್ನ ಮನೆಗೆ ಬಂದು ಅದು ಮಧ್ಯರಾತ್ರಿ ನಾನು ಗೋಶ್ಯಾಣ ತನಕ ಕಲಿಸ್ತಿ. ಹೆಂಗ ಬಂದಿ ಹಂಗೆ ಹಿಂದಿರುಗಿ ನಡಿ, ನಾನೇನು ಕರ್ಸಿಲ್ಲ. ಯಾತ ಕರ್ಸ್ತೀರಪ್ಪ? ಯಾತ ಕರ್ಸ್ತೀರಿ? ನನ್ನ ಜಮೀನನ್ನ ಪೇಶ್ವೆ ಉಂಬಳಿ ಕೊಟ್ಟಂಗ ನುಂಗಿ ಹಾಕಿದಿ. ಆ ಪಾಂಡುರಂಗ್ ಶೇರ್ಕರ್ ಕಡೆಯಿಂದ ಪರಸ್ಪರ ಜಮೀನನ್ನ ಮಾಡಿಸ್ಕೊಳ್ತಿರಲ್ಲ. ನಾನು ಒಂದು 4 ಮಾತು ಹೇಳಿದ್ರ ಆತನ ಬದುಕನ್ನ ಕಿತ್ಕೊಳಕ್ ಹೋದ್ರಿ, ಮತ್ತು ದುಡ್ಡು ಕೊಟ್ಟೇರಿ ಅಂದ್ರೆ ಅದೆಷ್ಟು ಕೊಟ್ಟಿದ್ದೀರಿ? 75. ಎಷ್ಟೋ? 75. ಅದ್ರೊಳಗಿನ ದಂಡಿನವ್ರು ಇಲ್ಲಿ ತನಕ ತಿರುಗಿ ಕೊಟ್ಟಿಲ್ಲ. ಹೊಳ್ಳಿ ನನ್ಗ ಪುರಾಣ ಹೇಳ್ತಿ. ಅದು ಹೋಗ್ಲಿ, ರೊಕ್ಕ ತಗೊಂಡು ಬಂದಿ ಇಲ್ಲ ಬರೀ ನಾನು ನಿದ್ದೆ ಹಾಳು ಮಾಡಕ್ ಬಂದಿದ್ದೆ. ಯಾಕೊಮ್ಮೆಲೆ ಹಾಳು ಮಾಡೋ ವಿಚಾರ ಮಾತಾಡ್ತಿ? ಆ ಭಾಗಿಗೇನು ಮನಿಗೇನ ಬರಾಕತ್ತಂಕಂತೈತಿ? ಬಡ್ಡಿ ತೀರ್ಸ್ಲಾಕ ಆ ತುಕ್ಯ ನಿನ್ ಸಾಲನ ಹೆಂಗ ತೀರಿಸ್ತಾನ? ಅಲ್ಲಿ ತನ ಬಡ್ಡಿ ತೀರ್ಸ್ಕೋ ಚಲೋ ದಾರಿನ ಹುಡುಕಿದ್ದಿ. ಆಗಿನ ಮನೆಗೆ ಕರ್ಷಿ ಅಲ್ಲ, ನೆರಳು ಬಿದ್ರ ನಿಮಗ ನಡೀತಿರ್ಲಿಲ್ಲ. ಈಗ ಮಲಗೋದಕ್ಕ ಮೈಗೆ ಆದ ಹೆಣ್ಣು,
ಮ್ಯಾಲ ಬ್ರಹ್ಮಚಾರಿ ಧರ್ಮಾಧಿಕಾರಿ ಸೋಗಿನ ನಾಟಕ. ಲೇ ಕುಲಕರ್ಣ್ಯ, ನಿನ್ನೆಲ್ಲ ಕೆಟ್ಟ ಗುರುಗಳು ಕಾರಸ್ಥಾನಗಳು ಇಡೀ ಊರಿಗೆ ಗೊತ್ತಿದ್ದಾವು. ಬಾಗಿ ನೀನೇನು ತಲೆ ಕೆಡಿಸ್ಕೋಬೇಡ, ನಿನಗ ನಾನಿದ್ದೀನಿ. ಲೇ ಗೋರ್ಯ, ಅದು ಯಾವ ಮಾಡಿ ಅದು ಯಾವ ಮೈಲಿಗೆಲೆ ನೋಡು, ನಮ್ಗ ಸ್ಪರ್ಶ ನಿಷಿದ್ಧದ ಹೋಗಲ್ಲ. ಮತ್ತೆ ಪರಕೀಯ ವ್ಯಕ್ತಿ ಮುಂದ ಆಕಿ ಇನ್ನಷ್ಟು ನಾಚಿ ಮಾಡೋ ಹಂಗ ಮಾಡ್ತೀಯಲ್ಲ ಚಾಡಲ್ಲ. ಮತ್ತೆ ಮ್ಯಾಲ ನೋಡಿದ್ರ ಬಾಯೊಳಗ ಚೋಕ್ಯ ನಮಗ ಅವ್ನು ಬದನಾ ಮಾಡ್ಲಿಕ್ಕೆ ನಾಲ್ಗಾದ್ರೂ ಹೆಂಗೆ ತಂದೈತೆ? ಸಿಟ್ಟಾಗಬೇಡ. ಹೊಲನ ಮಾಡ್ಬೇಕಾಗಿದೆಯಲ್ಲ ನಿನಗ, ತಗೋ ಮಾರಯ್ಯ, ತೆಗಿರೊಕ್ಕ, ಸಾಲದಿಂದ ಮುಕ್ತನಾಗು, ಜಮೀನು ನಿಂದಾದ. ಆದ್ರ ಇದೆಲ್ಲ ನಿನ್ನಿಂದ ಆಗೋ ಮಾತಲ್ಲ, ತಗಿ. ಸುಮ್ನ ನಮ್ಮ ಹೇಳೆ ಯಾಕೆ ಖಾಲಿ ಪುಕ್ಸಚ್ಚ ಹಾಕ್ತಿರ ರಂಡಿ ಮಗನ. ಇಲ್ಲಿ ನೋಡ್ ಬಾಮಣ, ನಾಳಿಂದ ನನ್ನ ಹೊಲದೊಳಗ ನಾ ಕೆಲಸ ಶುರು ಮಾಡಾವಣ. ಜಮೀನು ನಂದದ, ನನ್ ಎಲ್ಲರೂ ಸೌದು ಪುಡಿ ಪುಡಿ ಆಗ್ಯಾವ. ಬೆವರು ಸುರಿಸಿ ಹೆಂಗೆಂಗು ಮಕ್ಕಳು ಮರಿ ನಾ ಈ ಜಮೀನ್ ಆಧಾರದಿಂದ ಬದುಕ್ತಿದ್ದಾನ. ಕಿಸೆ ಒಳಗ ದುಡ್ಡಿಲ್ಲ, ಮುಗಿಲಾಗ ನೀರಿಲ್ಲ, ಬರದ ಜಳ ಮತ್ತದ್ರಾಗ ನೀನ್ ಅನ್ಯಾಯ. ನಮ್ಮಂತ ರೈತರನ್ನ ವಂಚಿಸಿ ಬಡ್ಡಿ ಹೆಚ್ಚು ಮಾಡ್ತೇನೋ? ನನಗ ನಡು ರಸ್ತೆ ಹೊಡಿವಾಗ ನಿನ್ನ ಕೋಲ್ ಮುರಿತು, ನಿನ್ನ ಅತ್ಯಾಚಾರ ನಾ ಬಹಳಷ್ಟು ಸೋಷಿ ಆಯ್ತು. ಈಗ ಅದು ಬಹಳ ಜಾಸ್ತಿ ಏನ್ ಜಾಸ್ತಿ ಆತ? ನನಗನ್ಸಿತ್ತ ಜರ ಜಾಸ್ತಿ ಆದಂಗ ಕಾಣ್ತಾನ ಅದಂತ. ಅದು ಹೆಂಗ ಜಾಗ ಕಾಲಿಟ್ಟಿ ಅಂತ ನಾನು ನೋಡಿದೀನಿ ರಂಡಿ ಮಗನ. ತಲೆ ಕೆಟ್ಟವನಂಗ ಮಾತಾಡಬೇಡ ಕುಲಕರ್ಣಿ, ಆ ಬೋಳಿ ಮಗನ. ನಿನ್ನ ಕರ್ಮದ ಫಲ ನಾವು ಬೋಗ್ಸು. ನಡೀರಿ, ಇಂದೊಬ್ಬ ರಾಕ್ಷಸನ್ನ ಮಲಗಿಸ್ಬಿಟ್ಟೆ. ಬಾ ಪೈಲೆ ಓಡಿ ಇಲ್ಲಿಂದ. ಇಲ್ಲೇ ಉಳಿದ್ರ ನಿನ್ನೂ ಹಿಂಗ ಮನುಷ್ಯರು. ಓಡ್ರಿ ಓಡ್ರಿ. ನನಗಿಂದು ಈ ನರಕದಿಂದ ಮುಕ್ತಿ ಸಿಕ್ತು. ಓಡಿದ ಗೋರೆ ಓಡೋಡಿದ, ಸೇಡು ತೀರಿಸಿಕೊಂಡು ಗೋರೆ ಓಡಿದ. 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 ಮನೆಯದ ಸೊಂಟ ಮುರಿದ ಗದ ಲೆಕ್ಕಗಳೆಲ್ಲ ಚುಕ್ಕ ಮಾಡಿದ. 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 ಓಡಿದ ಗೋರೆ ಓಡೋಡಿದ, ಸೇಡು ತೀರಿಸಿಕೊಂಡು ಗೋರೆ ಓಡಿದ. ಓಡಿದ ಗೋರೆ ಓಡೋಡಿದ, ಸೇಡು ತೀರಿಸಿಕೊಂಡು ಗೋರೆ ಓಡಿದ. ಮಿತ್ರರೇ, ಈ ಗೋರೆ ಸಾತಾರ ಜಿಲ್ಲೆ ಖಟಾವ್ ತಾಲೂಕಿನ ಕಟ್ಗುಣ ಊರಿನವ. ಆತ ಕೊಲೆ ಮಾಡಿ ಕಟುಗುಣದಿಂದ ಪಲಾಯನ ಮಾಡ್ದ. ಅವ ನೇರ ಪುಣೆ ಜಿಲ್ಲೆಯ ಪುರಂದರ ತಾಲೂಕಿನ ಖಾನವಡಿ ಊರು ತಲುಪಿದ. ಅಲ್ಲೇ ನೆಲೆ ಊರಿದ. ಬಂಧುಗಳ ಪೇಶ್ವಾಯ ಒಟ್ಟು ಪರಿಸ್ಥಿತಿ, ಕಾನೂನು ಮತ್ತು ಸುವ್ಯವಸ್ಥೆಯು ಅದೆಷ್ಟು ಕುಸಿದಿತ್ತೆಂದರೆ ಕಟ್ಗುಣ ಕುಲಕರ್ಣಿ ಕೊಲೆ ಯಾರಿಗೂ ಪತ್ತೆನ ಹಚ್ಚಲಿಲ್ಲ. ಶೇಟಿಬ ಗೋರೆ ಎಂಬವ ಈ ಖಾನವಡಿಯ ಗೋರೆಯವರ ಮಗ. ಶೇಟಿಬ ಗೋರೆ ಪುಣೆಗೆ ಬಂದರು. ಅವರಿಗೆ 3 ಗಂಡು ಮಕ್ಕಳು ಹುಟ್ಟಿದರು. ರಾಣೋಜಿ, ಗೋವಿಂದ ಮತ್ತು ಕೃಷ್ಣ. ಅವರು ಹೂಗಾರ ವೃತ್ತಿ ಆರಂಭಿಸಿದರು. ಪೇಶ್ವೆಗಳಿಗೆ ಹೂ ಪೂರೈಸುತ್ತಿದ್ದರು.
ಇನ್ನ ಪೇಶ್ವೆಗಳು ಅದೆಷ್ಟು ರಸಿಕರಾಗಿದ್ರು ಎಂಬುದು ನಿಮಗ ಗೊತ್ತಾಯ್ತಿ. ಹಂಗಿದ್ರ ಈಗೊಂದು ಹಾಡು ಕೇಳ್ರಲ್ಲ. ನನ್ನ ಸೆರಗ ಕುಸುರಿ ಹ್ಯಾಂಗ ಐತಿ ಕಾಲ್ಗೆಜ್ಜೆ ಹೀನಾದ ಮಾದ ಐತಿ ನನ್ನ ಸೆರಗ ಕುಸುರಿ ಹ್ಯಾಂಗ ಐತಿ ಕಾಲ್ಗೆಜ್ಜೆ ಹೀನಾದ ಮಾದ ಐತಿ ನನ್ನ ಸೆರಗ ಕುಸುರಿ ಹ್ಯಾಂಗ ಐತಿ ಕಾಲ್ಗೆಜ್ಜೆ ಹೀನಾದ ಮಾದ ಐತಿ ನನ್ನ ಸೆರಗ ಕುಸುರಿ ಹ್ಯಾಂಗ ಐತಿ ಕಾಲ್ಗೆಜ್ಜೆ ಹೀನಾದ ಮಾದ ಐತಿ ನೋಡಿ ನೋಡಿ, ಇವರು ಪೇಶ್ವೆಗಳು. ಪೇಶ್ವೆಗಳಿಗೆ ಹೂ ಬೇಕಾಗ್ತಿದ್ವು, ಹಂಗ ಹೂವಿನ ಗಾದಿಗಳು ಬೇಕಾಗಿರ್ತಿದ್ವು. ಇದನ್ನೆಲ್ಲ ಶೇಟಿಬ ಗೋರೆ ಪೂರೈಸುತ್ತಿದ್ದ. ಪೇಶ್ವೆಗಳು ಖುಷಾಗಿ ಅವರಿಗೆ 35 ಎಕರೆ ಜಮೀನನ್ನು ಇನಾಮಾಗಿ ನೀಡಿದರು. ಆವತ್ತಿನಿಂದ ಗೋರೆ ಎಂಬ ಅಡ್ಡೆಸರು ಕಳೆದು ಹೋಗಿ ಫುಲೆ ಎಂಬ ಅಡ್ಡೆಸರು ಬಂತು. ಗೋವಿಂದರಾವ್ ಫುಲೆ ಅವರು ಜ್ಯೋತಿಬಾರ ತಂದೆ. ಉತ್ತರ ಪೇಶ್ವಾಯಿಯೊಳಗಿನ ಬ್ರಾಹ್ಮಣ ರಾಜಸತ್ಯ ಕುಸಿತವನ್ನ ಹತ್ತಿರದಿಂದ ಕಂಡವರಾಗಿದ್ದರು. ಕಚ್ಚೆ ತೋತ್ರನ ಶೂದ್ರನೊಬ್ಬ ಉಟ್ಕೊಂಡಂತ ಅವನ ಕಾಲನ್ನ ಶನಿವಾರ ವಾಡೆ ಮ್ಯಾಲ 2ನೇ ಬಾಜಿರಾವ್ ಕತ್ತರಿಸಿದ. ಅಷ್ಟು ಮಾತ್ರ ಅಲ್ಲ, ಆ 2ನೇ ಬಾಜಿರಾವ್ ಪೇಶ್ವೆ ಒಂದು ಊರಿಗೆ ಹೋಗವಿದ್ದ. ಅದನ್ನು ತಿಳಿದ ಆ ಊರಿನ ಹೆಂಗಸರು ಹೆದರಿ ಸ್ವಂತ ಮಾನ ಕಾಪಾಡಿಕೊಳ್ಳೋದಕ್ಕಾಗಿ ಬಾವ್ಯಾಗ ಜಿಗಿದು ಜೀಪ ಕೊಟ್ಟರು. ಜಾತೀಯತೆ, ಧರ್ಮಾಂಧತೆ, ಮೂರ್ತಿ ಪೂಜೆ, ಆಡಂಬರ, ಅಂಧಶ್ರದ್ಧೆ, ಸತಿ ಪದ್ಧತಿ, ಕೇಶ ಮುಂಡನ ಪಾಲ ಜರಟ ವಿವಾಹ ಇಂಥ ಅನೇಕ ಅಪಾಯದ ಕರ್ಮಟ ಸನಾತನಿ ವಿಚಾರಗಳಿಂದ ತುಂಬಿದ ಸಮಾಜ ವ್ಯವಸ್ಥೆ ಮತ್ತು ಹುಳು ಹತ್ತಿದ ರಾಜ್ಯ ವ್ಯವಸ್ಥೆ, ಇಂಥವುಗಳಿಂದ ಕೂಡಿದ ದಾಹಕ ಕಾಲ. ಇಂಥ ಈ ಪೇಶವಾಯಿ 1818ರೊಳಗ ಕುಸಿತು. ಸ್ನೇಹಿತರೆ, ದಬ್ಬಾಳಿಕೆ ನಡೆಸುವಂತ ಯಾವುದೇ ವ್ಯವಸ್ಥೆಯು ಒಂದಲ್ಲ ಒಂದು ಕುಸಿಯಲೇಬೇಕು. ಹಾಗಾಗಿ ಪೇಶ್ವಾಯಿ ಕುಸಿದ್ರೆ ಆನಂದ್ರ 9 ವರ್ಷಗಳ ತರುವಾಯ ಅಂದ್ರ 1827ರೊಳಗ ಜ್ಯೋತಿಬಾರ ಜನನಾತು. ಬ್ರಾಹ್ಮಣಶಾಹಿ ಕುಂದಿ ಹೋಗಿತ್ತು. ಆದ್ರ ಬ್ರಾಹ್ಮಣಿ ಅಹಂಕಾರ ಇನ್ನೂ ಮುರಿದು ಬಿದ್ದಿರಲಿಲ್ಲ. ರಾಷ್ಟ್ರ ಮತ್ತು ರಾಷ್ಟ್ರವಾದವನ್ನು ಪುರಸ್ಕರಿಸುವ ಬ್ರಾಹ್ಮಣರಿಗೂ ಇನ್ನು ತಮ್ಮ ರಾಷ್ಟ್ರ ಖರೆ ಅರ್ಥದಲ್ಲಿ ಒಂದಾಗಿಲ್ಲ ಎಂಬುದರ ಕಲ್ಪನೆ ಕೂಡ ಇರಲಿಲ್ಲ. ಅವರ ಲೆಕ್ಕದ ಪ್ರಕಾರ ಏನು ಬದಲಾಗೇನೇ ಇಲ್ಲ.
ಕೂತಿದ್ದರು. ಮತ್ತ ಜ್ಯೋತಿಬಾ ಸಾಲಿಗೆ ಹೋಗ್ತಿದ್ದ. ಆದ್ರೂ ಒಂದು ದಿನ ಅಂಗಡಿಯೊಳಗಿನ ಬ್ರಾಹ್ಮಣಕಾರ ಕೂನನ ಸಲಹೆ ಮೇಲೆ ಜ್ಯೋತಿಬಾನ ಸಾಲಿನ ಬಂದ್ ಮಾಡಿಸ್ಬಿಟ್ರು. ಜ್ಯೋತಿಬಾರ ಸುದೈವ ಅನ್ರಿ, ಗೋವಿಂದರಾವ್ರ ನೆರೆ ವ್ಯಕ್ತಿ ಒಬ್ಬ ಮುನ್ಷಿ ಗಫಾರ್ ಬೇಗ್ ಮತ್ತ ಲಿಜೆಟ್ ಸಾಹೇಬರ ಶಿಫಾರಸಿನಿಂದ ಅವ್ರು ಮತ್ತ ಸಾಲಿಗೆ ಹೋಗೋದು ಶುರುವಾತು. ಆದ್ರ ಜ್ಯೋತಿಬಾರ ಮೊದಲ ನೆನಪುಗಳಂತೂ ಬ್ರಾಹ್ಮಣಿ ಅಹಂಕಾರದದ್ದೇ ಆಗಿತ್ತು. ಶೂದ್ರರಾಗಿ ಬದುಕುವುದರ ಎಂಥ ಅವಮಾನಗಳಿರ್ತಾವು ಎನ್ನುವುದರ ಅನುಭವಗಳನ್ನ ಮತ್ತ ಅನುಭವಿಸ್ತಿದ್ರು. ಅಂಥದ್ದೊಂದು ಘಟನೆ. ಶಾಸ್ತ್ರಿ, ಇದು ತಗೊಳ್ಳಿ ನಿಮ್ಮ ಪುತ್ರ ರತ್ನನನ್ನ. ಮೊದ್ಲು ನಮ್ಮ ದಿಬ್ಬಣದೊಳಗೆ ಹೋಗ್ತಾನ, ಆಮೇಲೆ ಧಾರಾ ಜೋರ್ ಮಾಡ್ತಾನ. ನನ್ಗ ಹೊಡೆದೇ ಬಿಟ್ಟ. ನಾ ನಿಮ್ಮಲ್ಲಿ ಕ್ಷಮಾ ಕೇಳ್ತೀನಿ ಅಪ್ಪ ಶಾಸ್ತ್ರಿ. ಅಪ್ಪ, ಆದ್ರ ನಡೆದದ್ದಾದ್ರೂ ಏನು? ಬ್ರಾಹ್ಮಣರ ಲಗ್ನದ ದಿಬ್ಬಣದೊಳಗ ಹೊಕ್ಕಿದ್ದ ನಿಮ್ ಜ್ಯೋತ್ಯ ಹೊಕ್ಕಿರ್ಲಿಲ್ಲ. ಹುಡುಗ ನನ್ನ ಕರೆದಿದ್ದಂತ ವರಮಾಶ ಬಾಳ ಅಂದ್ರ 11-12 ವರ್ಷದವ. ಅವಂಗೇನ್ ತಿಳಿತೈತಿ? ಅಂದ್ರ ನನ್ನದ ವಯಸ್ಸನವ. ಅವನ್ಗೆ ತಿಳಿಲಿಲ್ಲ ಅಂತ ಯಾಕೆ ಇವ್ರು ಅವಗೂ ಹೊಡಿಲಿಲ್ಲ? ನನಗ ಹೊಡಿಯುವಾಗ ನನ್ನ ವಯಸ್ಸು ನಿಮಗ ನೆನಪಾಗ್ಲಿಲ್ಲೇನು? ಮತ್ತೆ ನನ್ನ ವಯಸ್ಸಿನದ್ದೇನು? ಬುದ್ಧೇ ಕುಂತಿದ್ಯಲ್ಲ. ನಾ ಬಾಳ ಅಂದ್ರ 11-12 ವರ್ಷದವ. ನನಗೇನ್ ತಿಳಿತೈತಿ? ನನಗೇನ್ ತಿಳಿತೈತಿ? ನೋಡಿ ಬೈದ್ರವ ಹೆಂಗ್ ನೋಡಿ ಚುರು ಅಂತದ. ಉದ್ದಟ ಆಗ್ಯಾನ. ಅದಕ್ಕಂತನ ಹೇರಂಬ ಶಾಸ್ತ್ರಿಗಳು ಅವನನ್ನ ಸಾಲಿ ಕಳ್ಸ್ಬೇಡ್ರಿ ಅಂತಿದ್ರು. ನೀವ್ ಇದನ್ನ ಕೇಳಿಸ್ಕೊಳ್ಳಲ್ಲ ಇಲ್ಲ. ಹೊರಳಿ ಯವನರ ಮತ್ತು ಕಿರಿಸ್ತಾನರ ನಾದಿ ಬಿದ್ದು ಪುನಃ ಸಾಲಿ ಕಳ್ಸಿದೆ. ಈಗ ನೋಡಿ, ಕ್ಷಮಾ ಮಾಡಿ ಶಾಸ್ತ್ರಿ. ಅಪ್ಪ, ಅವರಲ್ಲಿ ಕ್ಷಮಾ ಕೇಳಬೇಡ್ರಿ. ನೋಡಿ ಮಗನ ಭಾಷಾ ಮತ್ತು ಧಿಮಾಕು ಜ್ಯೋತ್ಯಜ್ಞ ಬುದ್ಧಿ ಮಾತು ಹೇಳ್ರಿ. ಈಗೇನು ಸ್ವಲ್ಪದ್ರ ಮುಗಿತದ. ಹಿಂಗ ಏನಾದ್ರೂ ಮುಂದುವರಿದ್ರ ಮೈ ಮೇಲೆ ಬಂದಿತ್ತು. ಏ ಜ್ಯೋತ್ಯ, ಇದೇ ತರ ಏನಾದ್ರೂ ವಿಚಿತ್ರ ಧೈರ್ಯ ತೋರ್ತಿ ಅಂದ್ರ ಪರಿಣಾಮನೇ ಅಟ್ಟಾಗಿರಲ್ಲ. ರಂಡೆ ಮಕ್ಕಳು ಬ್ರಾಹ್ಮಣರ ದಿಬ್ಬಣದೊಳಗೆ ಬರ್ತವೆ. ಜ್ಯೋತಿ, ಯಾಕಪ್ಪ ಸುಮ್ಮನೆ ಜಗಳನ ಮೈ ಮೇಲೆ ಹೇಳ್ಕೋತಿ? ನಮ್ದು ಮಾಳಿ ಜಾತಿ ಮಿತಿನ ಮೀರಬಾರ್ದಪ್ಪ. ಮಿತಿ? ಎಂತ ಮಿತಿ? ಯಾವ ಮಿತಿ? ಈ ಮಿತಿಯ ನಿರ್ಧಾರವನ್ನ ಮಾಡಿದವ್ರು ಯಾರು? ಅಪ್ಪ, ಇಂಥದನ್ನೆಲ್ಲ ನಾವು ಒಪ್ಪೋದಿಲ್ಲ. ನಾನು ಹಿಂದೂ, ಅವರು ಹಿಂದೂಗಳು ಅಂದ ಮೇಲ ಒಬ್ಬ ಹಿಂದುವಿನ ಲಗ್ನಕ್ಕೆ ಮತ್ತೊಬ್ಬ ಹಿಂದೂ ಹೋಗಬಾರ್ದೇನು? ಈ ಜಗತ್ತಿನ ತಲೆ ಮೇಲೆ ಇಂಥ ಧರ್ಮ ಎಲ್ಲೂ ಇರ್ಲಿಕ್ಕಿಲ್ಲ, ಇಂಥ ವ್ಯವಸ್ಥೆಯೂ ಇದ್ದಿರ್ಲಿಕ್ಕಿಲ್ಲ. ನೋಡ್ ಜ್ಯೋತಿ, ನನಗ ಜಗಳ ತಂಪಿ ಬರಂಗಿಲ್ಲ. ಹಿರಿಯರು ಹಾಕಿಕೊಟ್ಟ ರೀತಿ ನೀತಿನ ಮುರಿಬಾರ್ದು. ಇಷ್ಟ ನನಗೆ ತಿಳಿದಿದ್ದು. ಬಾ ಒಳಗ. ಹಿರಿಯರು ಹಾಕಿಕೊಟ್ಟ ರೀತಿಯನ್ನ ಕಿತ್ತೆಸೆಯೋದನ್ನ ರೂಢಿಸ್ಕೊಳ್ಬೇಕು. ಧರ್ಮವು ತೋರಿದ ರೀತಿಯನ್ನ ಮುರಿದು ಒಗೆಯೋದನ್ನ ರೂಢಿಸ್ಕೊಳ್ಬೇಕು. ಯಾವುದೇ ಧರ್ಮ ಗ್ರಂಥ ಅಥವಾ ನಿಯಮ ದೇವದತ್ತವಾಗಿರೋದಿಲ್ಲ, ಅದು ಮನುಷ್ಯರು ನಿರ್ಮಿಸಿದ್ದಾಗಿರ್ತದ. ಇದು ಎಂದು ನಮ್ಮ ಜನಕ್ಕೆ ತಿಳಿಯೋದು ಅಂದು ನಮ್ಮ ದೇಶ ದೊಡ್ಡದಾಗೋದು, ಹೊಸ ಯುಗ ಹೆಜ್ಜೆ ಇಡಬಹುದು. ಜ್ಯೋತಿ, ಖರೆ ಅರ್ಥದಲ್ಲಿ ಜನರನ್ನ ಜ್ಞಾನವಂತರನ್ನಾಗಿ ಮಾಡೋದು ನಿನ್ನ ಕರ್ತವ್ಯ ಆಗೈತಿ. ಬರೀ ಮನುಷ್ಯ
ಬರೀ ಮನುಷ್ಯ. ಏನು ಹುಡುಕ್ತಿದ್ದಿ? ನೀವ್ ಹೇಳಿದ್ರಲ್ಲ ಆ ಶಬ್ದನ ಮನುಷ್ಯರನ್ನ ಹುಡುಕ್ತಿದ್ದಿ? ಅದು ಸಹ ಈ ಸನಾತನಿ ಬ್ರಾಹ್ಮಣರ ಪುಸ್ತಕದೊಳಗ. ನಾನ್ ಹೇಳ್ತೀನಿ ಬರೀ ಆಲಸ್ಯವನ್ನ ಕಿತ್ತಿ ಬಿಸಾಕು ಮತ್ತ ಕಲಿ. ನಂಗ ಬ್ಯಾಸರಿಕೆ ಬಂದೈತಿ. ಹೆಂಗ್ ಬ್ಯಾಸರಿಕೆ ಬರ್ತೈತಿ? ಬ್ಯಾಸರಿಕೆ ಬಂದ್ರ ಹೆಂಗ್ ನಡೆದಿತ್ತು? ಆ ಕೃಷ್ಣ ಶಾಸ್ತ್ರಿ ಚಿಕ್ಕಮಂಕಲ್ ಅದಾರಲ್ಲ, ಅವರು ತಮ್ಮ ಹೆಂಡತಿಗೆ ಇಂಗ್ಲಿಷ್ ಓದ್ ಬರಹ ಕಲಿಸಿದಾರ. ಕಷ್ಟ ಏನಿಲ್ಲ, ಬರೀ ಮನುಷ್ಯ. ಒಂದು ಮಾತ್ ಕೇಳೇನು? ನಾನು ಕಲಿಲೇಬೇಕೇನು? ಹಂಗೇನಾರ ಅದ ಏನು? ಹೆಣ್ಣೆಂಗುಸ್ರು ಓದೋದು ಬರೆಯೋದು ಕೂಡುದು ಅಂತ ಅಪ್ಪಾಜಿ ನನ್ಗ ನೆನ್ನೆ ಮೊನ್ನಿನ ಹೇಳ್ತಿದ್ರು. ಅದಕ್ಕಂತ ಇಷ್ಟೊಂದು ತಕರಾರು ನಡೆದಿತ್ತು. ಅಂದ್ರ ಈ ಬ್ಯಾಸ್ರ ಗೀಸ್ರ ಒಂದು ಖರೆ ಅಲ್ಲ. ಖರೆ ಅಂದ್ರ ಇದು ಅಂಜಿಕೆ ಐತಿ. ಅಂಜಿಕೆ? ಅಯ್ಯ, ಅಂತ ಅಂಜಿಕೆ ಯಾರ್ದಪ್ಪ? ಧರ್ಮದ್ದು, ಕೊಟ್ಟಿ ಧರ್ಮದ್ದು. ಎಲ್ಲಿ ಪಾಪ ಹತ್ತಿ ಬಿಡ್ತೈತೇನೋ, ನಾವು ಧರ್ಮ ಭ್ರಷ್ಟರಾಗಿ ಬಿಡ್ತೇವೇನೋ ಅನ್ನೋ ಅಂಜಿಕೆ. ಆದ್ರ ಕರೆನ ನಿಮ್ಗೆ ಅಂಜಿಕೆ ಬರೋದಿಲ್ಲ? ನನ್ನ ತಲೆಯೊಳಗಿನ ಆ ಪಾಪದ ವಿಚಾರ ದೂರ ಆಗ್ತಾನ ಇಲ್ಲ? ಅಪ್ಪಾಜಿ ಕೂಡ ಮುಂದೆ ಪಾಪದ ಕತೆ ಹೇಳ್ತಿದ್ರು. ಜ್ಯೋತಿ, ನೀನು ಸ್ವಂತ ವಿವೇಚೂನೇನಾಗಿದ್ದಿ, ಮ್ಯಾಲ ಸೊಸಿಗದ್ರಾಗ ಯಾಕೆ ತುರುಕ್ತಿದಿ? ಅಪ್ಪ ನಿಮಗ ಖರೆ ಹೇಳೇನು? ನಾನು ಒಂದು ಸಾಲಿ ತೆರಿಬೇಕು ಅಂತ ನಿರ್ಧರಿಸಿದ್ದೀನಿ. ಶೂದ್ರ ಗಂಡು ಮತ್ತೆ ಹೆಣ್ಣು ಮಕ್ಕಳಿಗೆ ಸಾಲಿ. ನಿಮ್ಮ ಸೊಸಿ ಮುದ್ದುಗೆ ಬರೀ ಓದು ಬರಹ ಕಲಿಸ್ತಿಲ್ಲ, ಆ ಸಾಲಿ ಒಳಗ ಕಲ್ಸರ್ ಕೇಳಿದ್ದೀನಿ. ನಾನ್ ಕಲ್ಸೋದು? ಹೌದು, ಬಿಡೆ ಅಂತ ನನ್ ಗೆಳೆಯ ಅದಾನ. ಅವನು ವಾರ್ಡನಾಗ ಈ ಸಾಲಿ ಶುರು ಮಾಡೋದಂತ ಕಾಯಿಸ್ಬಿಟ್ಟಿದ್ದೀವಿ. ಆದ್ರೆ ನನಗೆ ಇದೆಲ್ಲ ಹೊಂದ್ಬೇಕಲ್ಲ? ಎಲ್ಲಾನು ಹೊಂತೈತಿ, ಹಂಗ ಸರಿ ಬರ್ತಾ ಇರೋ. ಅದೇ ಜ್ಯೋತಿ, ಇದೆಂತ ಹುಚ್ಚುತನ ತೆಲಿಗೇರ್ಸ್ಕೊಂಡು ಕುಂತಿದಿ? ಶೂದ್ರನಿಗೆ ಸಾಲಿ ತೆಗಿತಿ, ಮತ್ತ ಸೊಸಿಗಲ್ಲಿ ಕಲ್ಸ್ಲಿಕ್ಕೆ ಹಚ್ಚತಿ. ಹೌದು, ಎಲ್ಲ ಹಾಳಾದೀತು, ಏಕದಮ್ ಸತ್ಯಾನಾಶ. ಅಪ್ಪ ಜ್ಯೋತಿ, ಇಂತ ಹುಚ್ಚುತನ ಮಾಡ್ಲಿಕ್ಕೆ ಹೋಗಬೇಡಪ್ಪ. ಹುಚ್ಚು 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 ನನಗಲ್ಲ, ಬ್ರಾಹ್ಮಣ ಪಂಡಿತರಿಗೆ ಹತ್ತೈತಿ. ಅದಕ್ಕಂತ ಶೂದ್ರನಿಗೆ ಶಿಕ್ಷಣ ಬ್ರಾಹ್ಮಣರ ಪಂಡಿತರನ್ನು ಯಾಕೆ ಹತ್ತಿದಿ? ನಾನಲ್ಲ, ಅವ್ರು ಬೆನ್ ಹತ್ತಾರ. ಇಡೀ ಶೂದ್ರ ಬೆನ್ ಹತ್ತಾರ. ಒಟ್ಟೆಲ್ಲ ಹಿಂದೂ ಸಮಾಜ ಜಾತಿ ಭೇದ ಹೊಂದಿ ನಾಶ ಆಗ್ಬೇಕು. ಅಜ್ಞಾನದ ಅಂಧಕಾರದೊಳಗೆ ಇಡೋ ಇರಾದೆ ಹೊರತು ಈ ಇರಾದೆಯನ್ನ ಧ್ವಂಸ ಮಾಡೋದೈತಿ. ಜಾತಿ ರಹಿತ ಸಮಾಜ ಕಟ್ಟೋದೈತಿ ನನಗ. ಇಂಥ ಸಮಾಜ ಪರಧರ್ಮಗಳನ್ನ ನಿಂದಿಸೋದಿಲ್ಲ. ಜಾತಿ ವಾಚಕವಾದ ಸಣ್ಣ ದೊಡ್ಡ ಸ್ಥಿತಿಗಳನ್ನ ನಾನೊಪ್ಪೋದಿಲ್ಲ. ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು, ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು, ಈ ಧರೆಗೆ ನಾನು ಬರಲೆಂದು, ಈ ಧರೆಗೆ ನಾನು ಬರಲೆಂದು. ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು, ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು, ಈ ಧರೆಗೆ ನಾನು ಬರಲೆಂದು.
ಅವರಿಗೆ ಮಾತ್ರ ಅಧಿಕಾರದ ಗದ್ದುಗೆ, ಅವರಿಗೆ ಮಾತ್ರ ಅಧಿಕಾರದ ಗದ್ದುಗೆ, ಅವಮಾನವೇ ನನಗೆ ನೋವಿನ ಸುದ್ದಿಗೆ, ಅವಮಾನವೇ ನನಗೆ ನೋವಿನ ಸುದ್ದಿಗೆ. ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು, ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು, ಈಗಲೇ ನಾನು ಆಂಧ್ರ ಅಪ್ಪುಗೆ ಮೆಚ್ಚುಗೆ ನಿಮಗೆ, ದಲಿತರ ನೆರಳು ಮಡಿ ಹೇಗೆ, ಮನುಷ್ಯನ ಬದುಕಲ್ಲಿ ಜಾತಿಗಳ ಕಾರ್ಬಾರು, ಮನುಷ್ಯರ ಬದುಕಲ್ಲಿ ಜಾತಿಗಳ ಕಾರ್ಬಾರು, ಕನಸಿಗೂ ಮೈಲಿಗೆ ಬಿಡಲೇ ಇಲ್ಲ, ಕನಸಿಗೂ ಮೈಲಿಗೆ ಬಿಡಲೇ ಇಲ್ಲ. ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು, ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು, ಈಗಲೇ ನಾನು ಈ ಧರೆಗೆ ನಾನು ಬರಲೆಂದು. ಬಿಡಿಯವ್ರವಾಡೆ ಅಣ್ಣಾರ, ಬಿಡಿಯವ್ರವಾಡಿ ಎಲ್ಲೈತ್ರಿ? ಹಾ ಇದೆ ಇದೆ ಬರ್ರಿ. ಮತ್ತ ಪುಲಿಯವ್ರ ಸಾಲಿ ಇದೆ 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 ಬರ್ರಿ ಬರ್ರಿ. ನೀವ್ಯಾರು? ಏನಿಲ್ರಿ, ಸ್ವಲ್ಪ ಕೆಲಸ ಇತ್ತು. ನಾ ಗೋಪಾಲ್ ರಾಮೋಶಿ ಅಂತ. ಗೋಪಾಲ, ಹುಡುಗಿನ ಚೀಲ ಹಾಕೊಂಡ್ ತಗೊಂಡ್ಬಂದಿ? ಸುಮ್ಮನೆ ಯಾರ್ದಾದ್ರು ಕಣ್ಣಿಗೆ ಬೀಳಬಾರ್ದು ಅಂತ. ಹಂಗಂತ ಚೀಲ ಹಾಕೊಂಡ್ ತಗೊಂಡ್ಬರ್ತಾರೇನೋ? ಹೆಸರೇನೋ ಕಂದ ನಿಂದು? ವಿದ್ಯಾ. ವಿದ್ಯಾ ಚಂದದ ಹೆಸರು. ಗೋಪಾಲ, ನಿನ್ನ ಮಗಳು ಚುರುಕದಳು, ಕಲ್ತ್ರ ಹೆಸರು ಮಾಡ್ತಾಳು, ಸಾಲಿ ಕಲಿಸ್ತಿರು. ಇದು ತಗೊಳ್ರಿ ನಿಮ್ಮ ಮೊದಲ ವಿದ್ಯಾರ್ಥಿನಿಯನ್ನ. ಮೊದಲು ಕಾಲಿಡಿಬೇಕು ರೀ. ಹಂಗ ಗೋಪಾಲ್ ಬುವಾ, ನಿತ್ಯ ಶಾಲೆ ಕಳಿಸ್ತೀರಿ? ಹಾ, ನಾವು ಸಾಕಷ್ಟು ಕಲಿಸೋಣ ಈಚೆಗೆ. ಓದಲಿಕ್ಕೆ, ಬರಲಿಕ್ಕೆ, ವ್ಯಾಕರಣ, ಗಣಿತ ಎಲ್ಲಾನು ಕಲಿಸೋಣ. ಗೋಪಾಲ, ನಿನ್ನ ಮನ್ಯಾಗ ಹೊಸ ಯುಗ ಶುರುವಾತ್ ನೋಡೋ ಈಗ. ನಿಮ್ಮ ತಯಾರಿ ಅರೆ ಗೋಪಾಲ್ ಬುವಾ, ನೀವೀಗ ಹೊರಡ್ರಿ. 4-5 ತಾಸ್ ಬಿಟ್ಟು ಕರ್ಕೊಂಡು ಹೋಗಿ ಬರ್ರಿ. ಮತ್ತೆ ಏನ್ ನೋಡು, ಆಚೆ ಮನೆಗ್ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೀಯಲ್ಲ, ಆಗ ಈ ಗೋಣಿ ಚಿತ್ರಣ ಬರ್ಬೇಡ, ಅಂಜಬೇಡ. ಹೆದರಿಕೆಯನ್ನ ಓಡಿಸೋದ ಶಿಕ್ಷಣದ ಖರೆ ಆರಂಭ ಆಗಿರ್ತದ. ಹೋಗ್ಬಾ ಮಗಳ, ಒಗತೆ ಕಲಿ ಅಯ್ಯವ್ವ, ನಾ ಇಲ್ಲಿ ಬರ್ತೀನಿ. ವಿದ್ಯಾ ಸ್ತ್ರೀಯರ ಶಿಕ್ಷಣದ ಮೊದಲ ಹುಂಕಾರ. ಬಿಡೆವಾಡೆ ಬಿಡೆವಾಡೆ ತೆರೆದಿದೆ ತಲೆಗೆ, ಮನೆ ಹೋಗುವ ನಾವು ಶಾಲೆಗೆ. ಬಿಡೆವಾಡೆ ತೆರೆದಿದೆ ಎಲ್ಲರಿಗೆ, ಮನೆ ಹೋಗುವ ನಾವು ಶಾಲೆಗೆ. ಬಿಡೆವಾಡೆ ತೆರೆದಿದೆ ಎಲ್ಲರಿಗೆ, ಮನೆ ಹೋಗುವ ನಾವು ಶಾಲೆಗೆ. ಬಿಡೆವಾಡೆ ತೆರೆದಿದೆ ಎಲ್ಲರಿಗೆ, ಮನೆ ಹೋಗುವ ನಾವು ಶಾಲೆಗೆ. ಪ್ರಿಯವಾಗುತ್ತಿವೆ ಅಕ್ಷರ ನಮಗೆ, ಪ್ರಿಯವಾಗುತ್ತಿವೆ ಅಕ್ಷರ ನಮಗೆ, ಜ್ಞಾನದ ಹಾದಿಯು ತೆರೆದಿದೆ, ಜ್ಞಾನದ ಹಾದಿಯು ತೆರೆದಿದೆ. ಶೂದ್ರ ಕಲಿಯ ತೊಡಗಿದ, ಶೂದ್ರ ಕಲಿಯ ತೊಡಗಿದ, ಬನ್ನಿ ಹೋಗುವ ನಾವು ಶಾಲೆಗೆ.
ಕುರಾನ್ ಕೇಳ್ತಿದ್ದೆ. ಪವಿತ್ರ ಕುರಾನ? ಅದು ನೀವು? ಅರೆ ಹೌದು, ಜ್ಯೋತಿರಾವ್ ಅವರು ಅದನ್ನ ಓದಿದ್ರು ಮತ್ತದನ್ನ ನನ್ನ ಕೈಗಿಟ್ರು. ಕುರಾನದೊಳಗೆ ಸ್ತ್ರೀಯರ ಅಧಿಕಾರದ ವಿಷಯ ಕುರಿತು ಎಂತ ಮಹತ್ವದ ವಿಚಾರ ಹೇಳ್ಯಾರಲ್ಲ. ಶಿಕ್ಷಣವು ಸ್ತ್ರೀಯರ ಹಕ್ಕು, ಅದನ್ನ ಅವರು ಪಡೆಯುವುದು ಅವರ ಮಾನವೀಯ ಅಧಿಕಾರ ಆಗೈತಿ. ನೀವು ಅದನ್ನ ಮಾಡ್ತಿರೋದ್ರ ಬಗ್ಗೆ ನಮ್ಮಿಬ್ರಿಗೂ ಬಹಳ ಅಭಿಮಾನ ಐತಿ. ವಂಚಿತ ಸಮುದಾಯಗಳು ಪ್ರಗತಿ ಹೊಂದಬೇಕಾದ್ರ ಶಿಕ್ಷಣ ಹೊರತು ಪರ್ಯಾಯನ ಇಲ್ಲ. ಫಾತಿಮಾ ಬಿ, ಭಾರತೀಯ ಸಮಾಜ ನಿಮ್ಮ ಈ ಕಾರ್ಯವನ್ನ ನೋಂದಾಯಿಸಿಕೊಳ್ಳಬಹುದು. ಶೂದ್ರ ಕಲಿಯ ತೊಡಗಿದ, ಶೂದ್ರ ಕಲಿಯ ತೊಡಗಿದ, ಬನ್ನಿ ಹೋಗುವ ನಾವು ಶಾಲೆಗೆ, ಬಿಡೆ ಮಾಡಿ ಕರೆದಿದೆ ಕರೆದಿದೆ, ಬನ್ನಿ ಹೋಗುವ ನಾವು ಶಾಲೆಗೆ, ಬನ್ನಿ ಹೋಗುವ ನಾವು ಶಾಲೆಗೆ, ಬನ್ನಿ ಹೋಗುವ ನಾವು ಶಾಲೆಗೆ. ಏ ಹೂವಾಗಿದ್ದಿ ಚಂದರಿ ಧರ್ಮನಾಶ ಮಾಡೋ ಮನೆ ಹಾಳಿ ಹೊಡಿರಿ, ಸಗಣಿ ತಗೊಂಡು ಕುಡೀರಿ. ತುಸು ಸೆಗಣಿ ತಿನ್ನಬೇಕು. ಏ ಬಾಯಿ, ಯಾಕ ಒಬ್ಬ ಗಂಡಿನಿಂದ ನಡೆಯೋದಿಲ್ಲ ಅಂತ ಕಾಣ್ತದ? ಯಾಕ ಹೊರಗೆ ಆಡ್ತಿರ್ತಿ? ಹೊಡಿರಿ ಹೊಡಿರಿ, ಶಿಕ್ಷಕಗಳಂತ ಸಾವಿತ್ರಿ, ಬೇಕಾದಷ್ಟು ಹೊಡಿರಿ, ಬೇಕಾದಷ್ಟು ಬೊಗಳ್ರಿ. ಆದ್ರ ಈ ವ್ರತನ ನಾನು ಬಿಡೋಳಲ್ಲ. ಯಾವ ಜಾತಿ ಜಮಾತಿಗೆ ಮತ್ತ ಮಹಿಳೆಯರಿಗೆ ಶಿಕ್ಷಣವನ್ನ ನಿರಾಕರಿಸುವ ವ್ಯವಸ್ಥೆಯನ್ನು ನಾನು ಒಪ್ಪೋದಿಲ್ಲ. ಜ್ಯೋತಿರಾವ ಫುಲೆ ನಿಮ್ಮ ಪತ್ನಿ ನಿಮ್ಮ ಸೈನ್ಯದೊಳಗಿನ ಒಬ್ಬ ಯೋಧಳಾಗಿ ಸಿದ್ಧಗೊಂಡಾಳ. ನಿಮ್ಮ ಹೋರಾಟ ಇವತ್ತು ಅವಳದ್ದು ಹೋರಾಟ ಆಗೈತಿ. ಏನಾತು ಸಾವಿತ್ರಿ? ಜ್ಯೋತಿ, ಸುಸಿಗೆ ಏನಾತು? ಏನೂ ಇಲ್ಲಪ್ಪ. ಮತ್ತ ಆಕಿ ಸೀರಿ ಹೊಲಸು ಮತ್ತ ಅಸ್ತವ್ಯಸ್ತ ಆಗೈತಲ್ಲ. ಆಕಿ ಸಾಲಿ ಕಡೆಯಿಂದ ಬರಾಕತ್ತಿದ್ದು, ಆಕಿ ಮೈ ಮೇಲೆ ಕೆಲವರು ಸಗಣಿ ಎಸೆದ್ರು. ಹಾ, ನನಗ ಅನ್ಸಿತ್ತಲ್ಲ, ಇಂದಲ್ಲ ನಾಳೆ ಇದು ಆಗೋದ ಇತ್ತು. ನಮಸ್ಕಾರ ರೀ. ಮತ್ತ ನೀವೆಲ್ಲ ಇಲ್ಲಿಗೆ ಯಾತಕ್ಕಾಗಿ ಬಂದ್ರಿ? ಕಾಕಾರ, ನಾನು ಗೋವಂಡೆ ಅಂತ ಜ್ಯೋತಿರವ್ರ ಮಿತ್ರ ಅದೀನಿ. ವೈನಿ ಅವರಿಗೆ ಹಿಂಗಾದ ಘಟನೆ ಕಿವಿ ಮ್ಯಾಲ್ ಬಿತ್ತು. ನಾವೆಲ್ಲಾರು ತಡಬಡಿಸಿ ಎದ್ದು ಬಂದ್ವಿ. ಹೊಟ್ಟಿಂದ ಬ್ರಾಹ್ಮಣರಾದ್ರು. ಈಗ ಈ ಹೋರಾಟ ನಮ್ಮ ಹೋರಾಟವೂ ಆಗ್ಯದ. ವೈನಿ ಅವ್ರ ಮ್ಯಾಲೆ ಸೆಗಣಿ ಎಸೆದ ಸನಾತನಿಯರ ಕೃತ್ಯವನ್ನ ಖಂಡಿಸ್ತೀನಿ. ಮತ್ತ ಅದ್ರ ವಿರುದ್ಧ ನಾನು ಸಹ ನಿಷೇಧ ವ್ಯಕ್ತಪಡಿಸ್ತೀನಿ. ನಾನು ತಪ್ಪೆ, ಚಿತ್ಪಾವನ ಬ್ರಾಹ್ಮಣ. ವೈನಿ, ಬ್ರಾಹ್ಮಣನು ಸವರ್ಣಿಯರು ನಿಮ್ಮ ಮೇಲೆ ಸಗಣಿ ಎಸೆದರು. ಆ ಪಾಪದ್ದು ಪರಿಮಾರ್ಜನೆ ಮಾಡ್ಕೋಬೇಕಾಗದ ನನ್ಗ. ಇನ್ ಮುಂದೆ ನನ್ನುಳಿದ ಆಯುಷ್ಯನೆಲ್ಲ ನೀವು ಮತ್ತು ಜ್ಯೋತಿಬಾ ಅವರು ಶುರು ಮಾಡಿದ ಹೋಮದಳನ ಸುಟ್ಕೊಡುದು ಅಂತ ಪ್ರತಿಜ್ಞೆ ಮಾಡೀನಿ. ಕಾಕ, ನಾನು ಕೂಡ ಚಿತ್ಪಾವನ ಬ್ರಾಹ್ಮಣನ ಹೌದು, ಭಿಡೆ ಅಂತ. ಜ್ಯೋತಿರಾವ ಮತ್ತ ನಾವು ಸೇರಿ ಶುರು ಮಾಡಿದ ಶಾಲೆ ನನದವಾಡಿ ಒಳಗ ನಡೀತಿರ್ತದ. ಅದನ್ನ ಯಾರ ತಡಿತಾರೋ ನಾನು ನೋಡ್ತೀನಿ. ವೈನಿ, ಇವತ್ತಿಂದ ನಾವು ನಿಮ್ಮ ಋಣದೊಳಗದೀವಿ. ಗೆಳೆಯರೇ, ನಾನ್ ನಿಮ್ಗೆ ಋಣಿ ಆಗಿದ್ದೀನಿ. ಆದ್ರ ಈ ವರ್ಣ ಮತ್ತೆ ಜಾತಿಗಳ ವಿರುದ್ಧದ ಹೋರಾಟ ಕೇವಲ ಒಂದು ಜಾತಿ ಬೇರೆ ಜಾತಿಯ ವಿರುದ್ಧ ನಡೆಸೋ ಹೋರಾಟ ಅಲ್ಲ.
ಹಂಗ ಒಂದು ವೇಳೆ ನಡೆದ್ರ ಭಾರತದ ಒಳಗಿನ ಪ್ರಬೋಧನೆ ನಿಂತಿತ್ತು, ಹೊಸ ಚಿಂತನೆ ಗಾಳಿ ಶಾಂತವಾದೀತು. ಹಂಗ ಆಗ್ಬಿಡ್ಬಾರ್ದು. ಅದಕ್ಕಂತ ನಾವು ನೀವೆಲ್ಲ ಸೇರಿ ಇದೇನ್ ಅನರ್ಥ ನಡೆಸಿರಿ. ಮತ್ತೆ ನೀವು ಕೂಡ ಜ್ಯೋತಿವಾನ ನಾದಕ ಬಿದ್ದು ನಿಮ್ಮ ಬುದ್ಧಿನ ಕಳ್ಕೊಂಡ್ ಬಿಟ್ಟಿರಿ. ಅಪ್ಪ ಜ್ಯೋತಿ, ನಿನಗೂ 1000 ಸಲ ಹೇಳಿದೆ ಹಿಂಗ ರೂಢಿ ಪರಂಪರೆಯನ್ನ ನಾಶ ಮಾಡಬಾರ್ದು ಅಂತ. ಆದ್ರೆ ತನ್ನದೇನೋ ತಪ್ಪಲಿಕ್ಕತ್ತದ ಅಂತ ಅನ್ಸುದಿಲ್ಲ ನಿನಗ? ಅಪ್ಪ ಅದ್ರೊಳಗೆ ತಪ್ಪು ಎಲ್ಲದ? ನನ್ನ ಜಗಳ ಬ್ರಾಹ್ಮಣ ಜಾತಿ ಜೊತೆ ಅಲ್ಲ. ಹಿಂದೂ ಜಾತಿಗಳೆಲ್ಲವೂ ಸುಶಿಕ್ಷಿತ ಆಗ್ಬೇಕು, ಅವೆಲ್ಲ ಆಧುನಿಕ ಆಗ್ಬೇಕು ಎಂಬುದಕ್ಕಾಗಿ ಇಷ್ಟೊಂದು ಜಾಗೃತಿ. ಮೊನ್ನೆ ಆ ಗೋಪಾಲ್ ರಾಮೋಶಿ ಮಗಳನ್ನ ಸಾಲಿಗೆ ತೆಗೆದುಕೊಂಡು ಹೋಗೋದನ್ನ ಯಾರಾದ್ರೂ ನೋಡ್ಯಾರು ಅಂತ ಅವಳನ್ನ ಗೋಣಿಚೀಲದಲ್ಲಿ ಹಾಕಿ ತಗೊಂಡು ಬಂದಿದ್ದ. ಶೂದ್ರಾತಿ ಶೂದ್ರರ ಮನಸ್ಸಲ್ಲಿ ಅಡಗಿರುವ ಈ ಕೊಟ್ಟಿ ಧರ್ಮದ ಭೀತಿಯನ್ನ ಅಳಿಸೋದ ಯೋಜನೆಯ ಉದ್ದೇಶ ಆಗೈತಿ. ತಾತ್ಯ ಸಾಹೇಬ್ರ, ಇದೇನ್ ನಡೆಸಿರಿ? ನಿಮ್ಮ ಸಲುವಾಗಿ ನನ್ನ ಅಕ್ಕ ಸಗಣಿ ಉಂಡೆಯಿಂದ ಹೊಡೆಸ್ಕೊಳ್ಬೇಕಾತು. ಉಣೆಯೊಳಗಿದ್ದು ಯಾತಕ್ಕಾಗಿ ನೀವು ಬ್ರಾಹ್ಮಣರ ಸಂಘ ವೈರ ಕಟ್ಕೋತೀರಿ? ಅದು ಸಹ ಕೊಲೆ ಮಾದಿಗರಿಗಾಗಿ, ಅವರಿಗೆ ಕಲಿಸೋದಕ್ಕಾಗಿ. ಇಂಥ ನಿಮ್ಮ ತಿಳುವಳಿಕೆಗೆ ಏನನ್ಬೇಕು? ಮತ್ತ ಕೊಲೆ ಮಾದಿಗರೊಳಗ ಯಾವ ಅಂಜಿಗಿಳಿದು ಹೊಕ್ಕಾಡ್ತೀರಿ? ಅವ್ರಿಗಂತೂ ಸ್ಥಾನಮಾನದ ಅರಿವಿಲ್ಲ. ನಿಮಗಾದ್ರೂ ಉಚ್ಚ ನೀಚ ಅನ್ನೋದು ತಿಳಿಬಾರ್ದೇನೋ? ವಾ ವಾ, ಚಂದೈತಿ ನಿಮ್ ಮಾತು. ಅಪ್ಪ ಕೇಳಿದ್ರೇನು ನಮ್ಮ ಸಮಾಜದ ವರ್ತನೆಯನ್ನ? ಮ್ಯಾಗಿನವರು ತುಳಿತಾರ, ಎಳೆದಾಡ್ತಿರ್ತಾರ, ಆದ್ರ ನಮ್ಮ ಕೆಳಗೆ ಇನ್ಯಾರೋ ಅದಾರು ಅನ್ನೋ ಸಮಾಧಾನ ಮಂದಿಗೆ. ಅದಕ್ಕಂತನ ನಮ್ಮ ಸಮಾಜ ವರ್ಣ ಜಾತಿಗಳ ಶಾಪದಿಂದ ಮುಕ್ತಗೊಂಡಿಲ್ಲ. ತಾತ್ಯ ಸಾಹೇಬ್ರ, ನೀವು ಮತ್ತು ಸಾವಿತ್ರಿ ಅಕ್ಕ ಸೇರಿ ಏನ್ ನಡೆಸಿದ್ದೀರೋ ಅದೇನ್ ಖರೇನಲ್ಲ. ಭಟ ಬ್ರಾಹ್ಮಣರು ಸುಮ್ನ ಬಹಿಷ್ಕಾರ ಆಗ್ಬೇಕಂತ ಟರಾಯಿಸಿಲ್ಲ. ಅವ್ರದ ಬರೋಬರನೈತಿ. ಏನು ಬಹಿಷ್ಕಾರ? ಹೌದು ಅಬ್ಬ ಸಾಹೇಬ, ಅಕ್ಕಳನ್ನ ತಡೀರಿ, ಇಲ್ಲದಿದ್ರ ಬಹಿಷ್ಕಾರ ಖಚಿತ. ತಮ್ಮ ವಿಚಿತ್ರ ಏನಾದ್ರು ಮಾತಾಡ್ಬೇಡ. ಅರೆ, ಜನ ಬಹಿಷ್ಕಾರ ಹಾಕೋದತ್ರ ಹಾಕಿ ಬಿಡು. ಇಂತ ಬೇಡಿಯಾದಾಗ ಮದಕ್ ಮಾಡೋದಿರ್ತೈತಿ, ಅದ್ ಬಿಟ್ಟು ವಿಚಿತ್ರ ಸಲಹೆ ಕೊಡ್ತಿದ್ದಿ. ಶಬಾಸ್ ಸಾವಿತ್ರಿ, ನೀನು ಖರೇನ ಯೋಧಳಾಗಿದ್ದಿ ನೋಡು. ನನಗ ಈಗ ಯಾವುದ ಮತ್ತ ಯಾರದ ಹೆದರಿಕೆ ಇಲ್ಲ. ಅಂದ್ರ ನಿನ್ನ ಈ ಸಾಲಿ ಪ್ರಕರಣ ನಿಲ್ಸುವುದಿಲ್ಲ. ಜ್ಯೋತಿ, ನೀನು ನಿನ್ನ ನಿರ್ಣಯನ ಬದಲಿಸಿದ ಇದ್ರ ಮನೆ ಬಿಡಬೇಕಾದೀತು. ಸರಿ, ನಾವು ಹೊರಡ್ತೀವಿ. ಇವತ್ತೇ ನಾವು ಮನೆ ಬಿಡ್ತೀವಿ. ಮನುಷ್ಯರ ಮನದೊಳಗಿನ ಕಡೆ ಕೇಳ್ಬೇಕಾಗದ ನಮಗ. ಮಾಳಿ ಜಾತಿ ನಮ್ದು, ತೋಟ ಮಾಡೋದು ನಮ್ಮ ಕಾಯಕನ ಆಗೈತಿ. ನಾವು ಹೊರಡ್ತೀವಿ.
ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ತಂದೆ, ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ತಂದೆ, ನಾ ಮಾಡಿದ ಅಪರಾಧವೇನು, ನಾ ಮಾಡಿದ ಅಪರಾಧವೇನು, ಜಗವೇ ಮನೆಯದು ನಂಬಿದೆನೆಯ, ಜಗವೇ ಮನೆಯದು ನಂಬಿದೆನೆಯ, ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ತಂದೆ, ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ತಂದೆ. ಜೂನ್ ತಿಂಗಳು 1849 ಜುನಾಗಂಜ್. ಮಾನ್ಯ ಶ್ರೀ ಮೇಜರ್ ಕ್ಯಾಂಡಿ ಸಾಹೇಬ್ ಇವರಿಗೆ ಸದರಿ ಪತ್ರವು ಪುಣೆಯಲ್ಲಿ 3 ಶಾಲೆಗಳನ್ನು ತೆರೆಯುವುದರ ಕುರಿತು ಅರ್ಜಿಯನ್ನು ದಾಖಲಿಸುತ್ತಿದ್ದೇವೆ. ಮಾನ್ಯ ಸಾಹೇಬರ ಈ ಪತ್ರವು ಒಳಗ್ ಬರ್ಬೋದೇನ್ರಿ ದಾದಾ ಸಾಹೇಬ್ರೆ? ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಬರಿ 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 ಅಣ್ಣ ಸಾಹೇಬ್, ಕೂತ್ಕೊಳ್ಳಿ. ವೈನಿ ನಡೀತದಿ, ಕೆಳಗ ಕೂತ್ಕೋತೀನಂತ. ಮತ್ತೆ ಅಣ್ಣ ಸಾಹೇಬ್, ನಮ್ಮ ಮನೆಯಿಂದ ಹೊರ ಹಾಕಿದ್ದು ನಿಮ್ಗೆ ಗೊತ್ತಾಗ್ಯದಂತ ಕಾಣ್ತದ. ಗೊತ್ತಾಗ್ ನೋಡಿ. ಇನ್ನು ಎಲ್ಲ ಗೊಂದಲ ನಾವ, ಆದ್ರೂ ಚಲೋ ಅನ್ಬೇಕು. ನಮ್ಮ ಫಾತಿಮಾ ಬಾಯಿ ಅವ್ರ ಅಣ್ಣ ಉಸ್ಮಾನ್ ಬಾಯಿ ಮನೆ ಕೊಟ್ರು, ಇಲ್ಲ ಅಂದ್ರ ನಮ್ಮನ್ನ ಶನಿವಾರ ಮಾಡಿ ಹೊರಗನ ಕಳ್ಸಲಾಗ್ತಿತ್ತು. ತಾತ್ಯ ಮತ್ ವೈನಿ, ನನ್ನಿಂದ ಏನಾರ ಮದತ್ ಬೇಕಿದ್ರ ಜರೂರ್ ಹೇಳ್ರಿ. ಅಣ್ಣ ಸಾಹೇಬ್ರ, ನಮ್ಮ ಕೆಲಸ ಕಾರ್ಯಕ್ಕ ನಿಮ್ಮ ಸಹಾಯ ಯಾವತ್ತೂ ಐತನ. ಇರ್ಲಿ ಜ್ಯೋತಿರಾವ್, ಇವತ್ತು ಮಾತ್ರ ನಿಮಗ ಸಹಾಯ ಮಾಡೋದಿಕ್ ಬಂದಿರ್ ನೋಡ್ರಿ. ಒಳ್ಳೆ ನಿಮ್ಮಿಂದ ಸಹಾಯ ಪಡಿಲಿಕ್ ಬಂದೀನಿ. ತಾತ್ಯ ವೈನಿ, ನಿಮಗಿಬ್ರಿಗೂ ದಕ್ಷಿಣ ಪ್ರೈಸ್ ಕಮಿಟಿ ಬಗ್ಗೆ ಗೊತ್ತಾದ. ಪೇಶ್ವೆ ರಮಣದಲ್ಲಿ ಕೂತ್ಕೊಂಡು ಪ್ರತಿ ವರ್ಷ ಲಕ್ಷ ಲಕ್ಷ ರೂಪಾಯಿಗಳನ್ನ ಸಮಸ್ತ ಬ್ರಾಹ್ಮಣರಿಗಂತ ವೆಚ್ಚ ಮಾಡ್ತಿರ್ತಾರೆ. ಇಂಗ್ಲಿಷರ ಆಳ್ವಿಕೆ ಬಂತು, ಅದ್ರಾಗ ಅವರು ತುಸು ಬದಲು ಮಾಡಿದ್ರು. ಸಮಸ್ತ ಬ್ರಾಹ್ಮಣರ ಬದಲಿಗೆ ಕೇವಲ ಸಂಸ್ಕೃತ ಪಂಡಿತರಿಗೆ ಮಾತ್ರ ದೇಣಿಗೆ ನೀಡೋ ಪ್ರಕಾಶ ಶುರು ಮಾಡಿದ್ರು. ಆದ್ರ ಕಮಿಟಿಯಾಗ ಮಾತ್ರ ಎಲ್ಲಾ ಬ್ರಾಹ್ಮಣರನ್ನ ನಿಲ್ಸ್ಯಾರ. ಕಮಿಟಿ ಹೆಸರು ದಕ್ಷಿಣ ಪ್ರೈಸ್ ಕಮಿಟಿ ಅಂತ. ರಮಣದೊಳಗ ಬದಲುಗೊಂಡ ಈ ಸ್ವರೂಪ ಬ್ರಾಹ್ಮಣ ಕಮಿಟಿ ಮತ್ತು ಸಂಸ್ಕೃತ ಪಂಡಿತರಿಗೆ ಬಹುಮಾನ ರೂಪದಲ್ಲಿ ಪುರಸ್ಕಾರ ನೀಡ್ತದ. ಇದರ ಬಗ್ಗೆ ನಮ್ಮ ಅನಿಸಿಕೆ ಏನಂತಂದ್ರ, ಈ ಕಮಿಟಿ ಇದ್ದದ್ದು ತಥಾಕಥಿತ ಪಂಡಿತರಿಗಲ್ಲದೆ ಗ್ರಂಥಗಳಿಗೆ ಮತ್ತು ಗ್ರಂಥಕಾರರಿಗೆ ಪುರಸ್ಕಾರ ನೀಡಬೇಕು ಅನ್ನೋದು. ಒಳ್ಳೇದು, ಆದ್ರೀಗ ತೊಂದ್ರೆ ಏನು? ನಾಳೆ ನಾವು ಗವರ್ನರ್ ಸಾಹೇಬ್ರಿಗೆ ಅರ್ಜಿ ಹಾಕೋರಿದ್ದೀವಿ. ಗೋಪಾಲ್ ಹರಿ ದೇಶಮುಖರು ಬರೆದ ಈ ಅರ್ಜಿ ಮೇಲೆ ನಮ್ಮ ಸಂಸ್ಕೃತದ ಸ್ಥಾನವನ್ನ ಮರಾಠಿ ಅಲಂಕರಿಸಬೇಕು ಅಂತ. ನಾನೀಗಾಗ್ಲೇ ಈ ಅರ್ಜಿಗೆ ಗೋಪಾಲ್ ಕೃಷ್ಣ ಪಂಡಿತ, ಗೋಪಾಲ್ ಕೃಷ್ಣ ಬಿಡೆ ಇವರಿಂದ ಸಹಿಯನ್ನ ತಗೊಂಡೇ ಬಿಟ್ಟಿನಿ. ಆದ್ರ ಈ ನಮ್ಮ ಅರ್ಜಿಗೆ ಸನಾತನಿಗಳದ್ದು ಎಷ್ಟು ವಿರೋಧ ಅದ ಅಂತಂದ್ರ, ನಮ್ ಮ್ಯಾಲ ದೂರು ದಾಖಲು ಮಾಡ್ಯಾರ. ಜಾತಿಯಿಂದ ಬಹಿಷ್ಕಾರ ಹಾಕ್ತೇವೆ ಅಂತಂದು ಧಮಕಿ ಬ್ಯಾರೆ ಕೊಟ್ಟಾರ. ಸರಿ, ಮತ್ತ ನಾಳೆ ನಮ್ಮನ್ನೇನೋ ಜಾತಿ ಪಂಚಾಯತ್ಗಳು ಕರೆದೊಯ್ತಾರಂತ. ಅಲ್ಲಿ ಈ ಅರ್ಜಿ ಮಾಡೋ ನಮ್ಮೆಲ್ಲರ ಕತ್ತನ್ನ ಅವರು ಹಿಡಿಯೋರಿದ್ದಾರ. ಜ್ಯೋತಿರಾವ್, ಇದರಿಂದ ತಪ್ಪಿಸ್ಕೋಬೇಕಂತಂದ್ರ ಒಂದು ಉಪಾಯ ನನಗೆ ಕಾಣ್ತದ ನೋಡ್ರಿ. ಈ ಅರ್ಜಿನ ನೀವು ಬರ್ದೀರಿ ಅನ್ನೋ ಹಂಗ ಅರ್ಜಿ ಮೇಲೆ ಸಹಿ ಮಾಡ್ಬಿಡ್ರಿ. ನೀವಂದ್ರ ಬಟ ಬ್ರಾಹ್ಮಣರು ಹೆದರ್ತಾರ್ರಿ. ನೀವು ಈ ಅರ್ಜಿನ ಬರ್ದಿರಿ ಅಂದ ಕ್ಷಣ ಅವ್ರಿಗೆ ಭಯ ಹುಡ್ಬೋದು. ಒಂದಿಷ್ಟು ಹಳಿ ಕಾಲಾದ್ರೂ ಬಂದಾರು ಅಂತ. ಹಂಗಾದ್ರ ಇದು ತಗೊಳ್ರಿ, ಅರ್ಜಿದಾರ ಅಂತ ನನ್ನ ಸಹಿ.
ಜ್ಯೋತಿರಾವ್ ಗೋವಿಂದರಾವ್ ಫುಲೆ. ಅಣ್ಣ ಸಾಹೇಬ್ರ, ಈ ಗ್ರಂಥಗಳ ಮಹತ್ವ ಗಿಳಿಪಾಠ ಮಾಡಿ ವಿದ್ವತ್ತಿನ ಸ್ವಕ್ಕ ತೋರಿಸೋ ಪಂಡಿತರಿಗಿಂತ ದೊಡ್ಡದು. ಮತ್ತ ಅರ್ಥವಿಲ್ಲದನ ಕಂಠಪಾಠ ಮಾಡೋದಕ್ಕೂ ಇದರಿಂದ ನಿಲುಗಡೆ ಸಿಗಬಹುದು. ಅಧ್ಯಯನ ಮಾಡಿ ಮತ್ತೆ ಅರಿತುಕೊಂಡು ಬಿಳಿಯದ್ರ ಮೇಲೆ ಕಪ್ಪು ಮಾಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಹೆಚ್ಚು ಮಹತ್ವವಾದದ್ದು. ಮತ್ತ ಅಣ್ಣ ಸಾಹೇಬ್ರ, ನೀವು ಹಿಂಗ್ ವಿಚಾರ ಮಾಡಲ್ಲ, ಇದರಿಂದ ಬರೀ ಸಂಸ್ಕೃತ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಉರ್ದು, ಹಿಂದಿ ಎಲ್ಲ ಭಾಷೆ ವಿದ್ವಾಂಸರು ನಮ್ಮ ಸ್ವಭಾಷೆಯ ಪುಸ್ತಕಗಳನ್ನ ಕಳಿಸುವಂತಾಗ್ಬೇಕು. ಯಾಕಂದ್ರೆ ಎಲ್ಲಾ ಜನಭಾಷೆ ಜಯ ಜಯಕಾರವನ್ನ ನಾವು ಮಾಡಲೇಬೇಕು. ಈ ವರ್ಣ ಶ್ರೇಷ್ಠತ್ವ ಹ್ಯಾಂಗ ಅಪಾಯಕಾರಿನೋ ಹಂಗ ಯಾವುದೋ ಒಂದ ಭಾಷೆ ವರ್ಚಸ್ಸು ಕೂಡ ಘಾತಕ್ಕೂ ಸರಿ. ಯಾಕಂದ್ರ ನಮ್ಮ ದೇಶದೊಳಗ ಒಂದು ಸಂಸ್ಕೃತ ಗಿರ್ವಾಣಿ ಐತಿ, ಇನ್ನೊಂದು ಇಂಗ್ಲಿಷ್ನದ್ದು. ನಾವು ಮಾತ್ರ ಜನಭಾಷೆ ಗಿರ್ವಾಣವನ್ನ ಕಡಿತಿದ್ದೀವಿ. ಆ ಬಗ್ಗೆ ನಮಗ ಅನುಮಾನ ಅನಿಸ್ಬೇಕು. ಇರ್ಲಿ, ಮತ್ತ ನಾಳೆ ಪಂಚರನ್ನ ಭೇಟಿಯಾಗಕ್ಕೆ ಹೋಗ್ತಿರಲ್ಲ, ಅವಾಗ ರಕ್ಷಣೆ ಕುರಿತು ಚಿಂತೆ ಮಾಡ್ಬೇಡ್ರಿ. ಆ ಲಹುಜಮಾಂಗನ ಅಖಾಡೆ ಒಳಗಿನ 100-125 ಪೈಲ್ವಾನರು ನಮ್ಮೊಂದಿಗಿನ ನಮ್ಮ ಮೋರ್ಚಾದೊಳಗೆ ಹಾಜರಾಗಿರ್ತಾರ. ಎಂತಹ ದೃಶ್ಯ! ಸುಧಾರಣವಾದಿ ಬ್ರಾಹ್ಮಣರ ಮೆರವಣಿಗೆ ಮತ್ತ ನಿಯಂತ್ರಣ ಮಾಡೋದಕ್ಕ 200 ಮಹಾರರು, ಕುಸ್ತಿ ಹೊಡೆಯೋ ಮಾದಿಗರು, ಜನಭಾಷೆಯನ್ನ ಜೀವಕ್ಕೆ ಹಚ್ಚಿ ಪ್ರೀತಿ ಮಾಡೋ ಬಲೆ ಮಾದಿಗರು. ಅಣ್ಣ ಸಾಹೇಬ್ರ, ನಿಮಗೊಂದು ಮಾತು ಹೇಳ್ತೀನಿ. ಈ ದೇಶದೊಳಗೆ ಒಂದು ದಿನ ಇಂಥ ದಿನ ಬರ್ಬೋದಲ್ಲ, ಬಟ ಬ್ರಾಹ್ಮಣರ ಮಕ್ಕಳಿಗೆ ತಮ್ಮ ಸ್ವಭಾಷೆಯನ್ನ ಚಲೋದಂಗ ಮಾತಾಡಲು ಬಾರ್ದನ ಇರಬಹುದು, ಆದ್ರೆ ಈ ಹೊಲೆ ಮಾದಿಗರು ಮಾತ್ರ ತಮ್ಮ ಸ್ವಂತ ಭಾಷೆಯನ್ನ ರಸವತ್ತಾಗಿ ಮಾತಾಡಬಹುದು. ನಿಮ್ಮಂತ ಪ್ರಗತಿಪರ ಬ್ರಾಹ್ಮಣರನ್ನ ಹೊರತುಪಡಿಸಿ, ಕಾರಣ ನೀವು ಮರಾಠಿ ಭಾಷೆಯ ಶೂದ್ರತ್ವ ಕಳಚಿಕೊಳ್ಳೋದಕ್ಕಾಗಿ ಸ್ವತಃ ಶೂದ್ರ ಬ್ರಾಹ್ಮಣರಾದ್ರಿ ಅಂತ. ಸರ್ವ ಸಮಾನ ಭಾಷಾಭಿಮಾನ, ಸರ್ವ ಸಮಾನ ಭಾಷಾಭಿಮಾನ, ಭಾಷೆಯ ಅಧಿಕಾರ ಸರ್ವ ಸಮಾನ, ಭಾಷೆಯ ಅಧಿಕಾರ ಸರ್ವ ಸಮಾನ, ಭಾಷೆಯ ಅಧಿಕಾರ ಸರ್ವ ಸಮಾನ, ಭಾಷೆಯ ಅಧಿಕಾರ ಸರ್ವ ಸಮಾನ. ಭಾಷೆ ಮತ್ತು ಬದುಕು ಒಂದಾದಾನ, ಭಾಷೆ ಮತ್ತು ಬದುಕು ಒಂದಾದಾನ, ಭಾಷೆ ಮತ್ತು ಬದುಕು ಒಂದಾದಾನ, ಭಾಷೆ ಮತ್ತು ಬದುಕು ಒಂದಾದಾನ. ಮಾತಾಡುವಂತ ನಿನ್ನ ಭಾಷೆಯೊಳಗ, 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 ಮಾತಾಡುವಂತ ನಿನ್ನ ಭಾಷೆಯೊಳಗ. ಅಲ್ರಿ, ನಾನು ಅವರಿಗೆ ತಿಳಿಸಿ ಹೇಳಿಕಂತೇನಿ, ಅದ ಮಾತ ಅರ್ಥ ಮಾಡ್ಕೊಳಕ್ ಬಂದ್ರಲ್ಲ. ನಾನು ಎಷ್ಟಂತ ಹೇಳಿದ್ರಿ ನೋಡಿದ್ರೇನು? ಎಷ್ಟೇ ತಿಳಿಸಿ ಹೇಳಿದ್ರು ನಿಮ್ಮ ಮಾತು ಕೇಳ್ತಾರಿ, ನನ್ನ ಮಾತು ಕೇಳಲ್ಲ. ಅಲ್ರಿ, ಶಾಸ್ತ್ರಿ ಹೋಗುವಾಗ ಹೆಂಗಾದ್ರು ಮಾಡಿ ನೀವಿದ್ದೀರಲ್ಲ, ನೀವು ನಿಮ್ಮ ಕೆಲಸ ಕೇಳಿದ್ದಲ್ಲ ದುಡ್ಡಿನ ಅತಿ ಆತು. ಅಣ್ಣ ಶಿಂದೆ ಚಿಪ್ಳುಕರ ತೆಗೆದ ಮೋರ್ಚಾ ಯಾವ ತೊಂದರೆಗಳಿಲ್ಲ ಬಾರಾತು. ಮೊನ್ನೆ ಅಂತೂ ದೊಡ್ಡ ಜಂಬ ಕೊಚ್ಕೊಂತಿದ್ರಿ, ಹಂಗ ಮಾಡ್ತೇನ ಹಿಂಗ ಮಾಡ್ತೇನಂತ. ಏನಾತು? ಒಮ್ಮೆಲೆ ಚನ್ನಾಬಲ ಹುಡುಗಿ ಹೋದೇನೋ? ಶಾಸ್ತ್ರಿ ಬುವ, ಶಾಸ್ತ್ರಿ ಬುವ, ನೀವು ಆ ಮೋರ್ಚಾ ನೋಡ್ಬೇಕಿತ್ತು. ಅಂದ್ರ ನಿಮಗ್ ಲಕ್ಷ್ಯಕ್ಕೆ ಬರ್ತಿತ್ತು. ನಮ್ಗೆಂತ ಫಜಿತಿ ಆತ ಅನ್ನೋದನ್ನ ನೀವು ಗಮನದೊಳಗೆ ಇಟ್ಕೊಳ್ತಾನೆ ಇಲ್ಲ. ಯಾಕ? ಏನಾತು? ಆ ಜ್ಯೋತಿಫುಲ್ ಇದ್ದಾವ ಲಹುಜಿ ಮಾದಿಗರ ಗರಡಿ ಒಳಗಿನ 100-120 ಪೈಲೋರ್ನ ಮೋರ್ಚಾ ಜೊತೆಗೆ ಕಳಿಸಿದ. ಅವರು ಕೋಲು ಬಡಗಿನ ತಕ್ಕೊಂಡು ಬಂದಿದ್ರು. ಇಷ್ಟು ಉದ್ದಿದ್ರಿ ಕೋಲು. ಜ್ಯೋತಿ ಕುಲ್ಮಾಳಿ ಐತಿ, ಅದು ಒಂದು ಬಂದೋಬಸ್ತ್ ಮಾಡಲೇಬೇಕು. ಖರೆಯಾದ ಈಗ ಜುನಾಕಂಜದಾಗ ಮತ್ತೊಂದ್ ಸಾಲಿ ತೆರೆದಾನ. ಇಷ್ಟು ಬತ್ತತ್ತೆ ಅಷ್ಟು ಬತ್ತತ್ತೆ ಅಲ್ಲಿ ಕಲಿಸ್ಲಿಕ್ಕೆ ರಾಜ ಆಗ್ಯಾನ. ಶಿವಶಾಸ್ತ್ರಿ ಕೇವಲ ರಾಜ ಅಲ್ಲ, ಪಾಠ ಶುರುವಾಗಿದೆ ಮಹಾರಾಜ. ಎಲ್ಲಿದ್ದೀರಿ? ಅಷ್ಟ ಅಲ್ಲಿ ನಮ್ಮ ಸಂಗಡ ಪೈಪೋಟಿ ಮಾಡ್ಲಿಕ್ಕತ್ತಾರ. ಈ ಅಸ್ಪೃಶ್ಯರು ತಮ್ಮ ಹದ್ದು
ಮೀರಿ ನಡ್ಕೋತಿರೋದು ಆ ಜ್ಯೋತಿ ಪುನುಮಾಳಿನ ಕುಮ್ಮಕ್ಕಿನಿಂದ. ಲಕ್ಷ್ಯದಲ್ಲಿಡ್ರಿ, ಜಾತಿಗಳು ಜೀವಂತವಾಗಿರ್ಲೇಬೇಕು. ಅವನ್ನ ಹೆಂಗ್ ಬಂದೋಬಸ್ತು ಮಾಡಬೇಕು ಅದನ್ನ ನೋಡ್ರಿ, ಏನಾದ್ರೂ ಸೂಚಿಸ್ರಿ. ಹಾ ಶಾಸ್ತ್ರಿ ಬುವ, ಬಂದೋಬಸ್ತ್ ಮಾಡೋದು ಅಂದ್ರ ಖಾಯಂ ದಾನ, ಸಂಪೂರ್ಣವಾಗಿ ಮುಗಿಸೋದು. ಆಯ್ತು, ನಿರ್ಧಾರ ಒಳ್ಳೆ ಸಲಹೆ ಅದ. ನಾನು ಹಣದ ವ್ಯವಸ್ಥೆ ಮಾಡ್ತೀನಿ. ಇವತ್ತನ ರಾಮೋಶ್ಗೆ ಭೇಟಿ ಮಾಡಿ. ಶಾಸ್ತ್ರಿ ಬುವ್ವ, ಆಯ್ತು ಅಂತ ಏನ್ ಹೇಳ್ತೀರಿ? ಆ ಜ್ಯೋತಿಬಾನ ಕೊಂದ ಹೋಗಿಬೇಕಂತ ಏನು? ಧರ್ಮದ ಹೆಸರಿನೊಳಗ ಮತ್ತದನ್ನ ಶುದ್ಧವಾಗಿಡೋ ಕಾರಣಕ್ಕ ಮನುಷ್ಯನ ಕಲ್ವ ಪತ್ವ ಹೊರಡ್ತೀರಿ? ಇಲ್ಲ ಶಾಸ್ತ್ರಿ ಬುವ್ವ, ಇದ್ಯಾವ ಶಾಸ್ತ್ರದಾಗಲೂ ಕೂರೋದಿಲ್ಲ. ಕಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಿನಗ ಮನವರಿಕೆ ಆಗಿಲ್ಲ ಅಂದ್ರ ಕಾಲ್ ಕಿತ್ತು ಇಲ್ಲಿಂದ. ಆದ್ರೆ ಚಾಂಡಾಲ, ಇದ್ರೊಳಗಿನ ಒಂದು ಶಬ್ದ ಕೂಡ ಯಾರಾದ್ರೂ ಎದುರು ಬಾಯ್ ಬಿಟ್ಟಿ ಅಂದ್ರ ನೋಡು, ನಿನ್ನ ಕೈ ಕಾಲು ಮುರಿದಾಗ್ಬಿಡ್ತೀನಿ. ಹಾ ನಡಿ, ಈ ಕೆಲ್ಸಕ್ಕೆ ಹಾಕು. ಜ್ಯೋತ್ಯ ಮತ್ತ ಅವನ್ ಹೆಂಡತಿ ಇವತ್ತ ಈ ಕೆಲಸ ನಾವೊಂದು ಇರಿವಿಗೂ ಗೊತ್ತಾಗದಂಗ ಮುಗಿಸ್ಬೇಕು. ಇವು 50 ರೂಪಾಯಿ ಅದಾವು. ಕೆಲಸ ಆದ್ಮೇಲೆ ಉಳ್ದ 50 ಸಿಗ್ತಾವು. ಸರಿ? ಹಾ ವಚನ ತಗೊಳ್ರಿ. ಓಂ ರಾಮ್ ರೀಂ ರೂಂ ಪಶ್ಯಂತಿ ಸರ್ವೇಹಿ ಕಾಲಯೋ ಸರ್ವೇಹಿ ಕಾಮನಃ ಪೂರ್ಣೇಹಿ ಸಂತುಹಿ. ಯಾರೋ ಯಾರದು? ಯಾರದು ಎದ್ರ ಬರೀ ಆವಾಜ್ ಮಾಡಿದ್ರು ಕೊಂಡ್ಬಿಡ್ರಿ ನಾವೇನು ಅಪರಾಧ ಮಾಡಿದ್ವಿ ಗೊತ್ತಿಲ್ಲ. ನೋಡ್ತೇನೋ ಕತ್ತರಿಸ್ರಿ ನನ್ನ ಮತ್ತೆ ಬಾಯಿ ಉಂಡವನ್ನ. ಆದ್ರ ಈಗಲೂ ಒಂದು ಮಾತು ಹೇಳಿ, ನಾವೇನ್ ನೀವು ನಮ್ ಕೆಟ್ಟದ್ದೇನು ಮಾಡಿಲ್ಲ. ಬಾಮಂಡ್ರು ನಿಮ್ನ ಮುಗಿಸ್ಲ ಕಳ್ಸ್ಯಾರಲ್ಲ. ಅದು ಅಂತೂ ನೀವು ಬಂದಾಗೆ ಗೊತ್ತಾಗಿತ್ತು. ಆದ್ರೂ ಒಂದ್ ಮಾತು ಹೇಳಿ, ಈ ಕೆಲಸದಿಂದ ನಿಮಗೆ ಲಾಭ ಆಗೋದೈತಿ? ಲಾಭ ಲಾಭ ಅಂದ್ರೆ ರೊಕ್ಕ ಸಿಗ್ತಾವ್, ಅದಕ್ಕಂತಾನೆ ಈ ಸುಪಾರಿ ತಗೊಂಡಿರೋದು. ಹಂಗಾದ್ರೆ ಬಹಳ ಚಲೋ ಆತು. ಎಷ್ಟೊಂದು ಸುಪಾರಿ? 100 ರೂಪಾಯಿದು. ತಗೋರಂತಲಿ, ನನ್ನ ಸಾವಿಂದ ನಿನಗೆ ಲಾಭ ಆಗೋದೈತಿ. ಯಾವ ಬಡ ಜನತೆಗೆ ಸೇವೆ ಮಾಡಿ ನಾನು ಮತ್ತೆ ಸಾವಿತ್ರಿ ಧನ್ಯ ಅಂತ ತಿಳಿಯುತ್ತಿದ್ದೆವು, ಅವರೇ ನನ್ನ ಕೊರಳಿಗೆ ಚೂರಿ ಹಿಡಿಯೋದಾದ್ರ ಅದು ನನ್ನ ಸೌಭಾಗ್ಯ ಅಂತ ತಿಳಿತೀನಿ. ನನ್ನ ಸಾವಿಂದ ಒಬ್ಬ ಅತಿ ಶೂದ್ರನ ಕಲ್ಯಾಣ ಆಗ್ತೈತಿ ಅಂದ್ರ ನನ್ನ ಸಾಯಲು ಸಿದ್ಧನಿದ್ದೀನಿ.
ಸುತ್ತರಿ ಅಜುಕ್ ಸರಿ. ತಾತೆ ಸಾಹೇಬ್ರ ನಮಗ ಕ್ಷಮಾ ಮಾಡ್ರಿ. ತಾತೆ ಸಾಹೇಬ್ರ ನಮಗ ಕ್ಷಮಾ ಮಾಡ್ರಿ. ನಿಮ್ಮ ಬಗ್ಗೆ ನನ್ನ ಬಂಧುಗಳ ಕಡೆಯಿಂದ ಕೇಳಿದ್ದೆ, ಇವತ್ತ ಪ್ರತ್ಯಕ್ಷ ಅನುಭವಕ್ಕೆ ಬಂತು. ನೀವು ದೇವರಂತ ಮನುಷ್ಯರು. ತಾತೆ ಸಾಹೇಬ್ರ ನಿಮ್ಮ ಸಾಲಾಗ ನಮ್ಮ ವಿದ್ಯಾ ಕಲಕತ್ತಳಲ್ಲ, ಆ ರಾಮೋಶಿರು ಮಾಫ್ ಮಾಡ್ರಿ. ನಿಮ್ಮನ್ನ ಕೊಂದ್ರ ನನ್ನ ಅಣ್ಣನು ಅತ್ತಿಗೆನು ಜೀವ ಕೊಡ್ತಾರ. ದೌಡ್ಯ ಆ ಕೊಡ್ಲಿ ಚಲು ಮತ್ತೆ ನಡಿ. ಯಾಕೆ ಬಂದಿವೋ ಹಂಗ ಹಿಂದಕ. ನಮಗ ಮಾಫ್ ಮಾಡಿ ತಾಯಿ. ಈ ದೊಡ್ಡಿ ರಾಮನ ಮೇಲೆ ಸಿಟ್ಟಾಗಬೇಡ್ರಿ. ನಾವು ಅಜ್ಞಾನಿ ಮನುಷ್ಯರು. ಹೊಟ್ಟೆ ಪಾಡಿಗೆ ಆಗಿದ್ದ ಕೆಲಸ ಮಾಡಿ 4 ಕಂಬಡಿನಾದ್ರೂ ಗಳಿಸ್ಬೇಕಾಗ್ತದ. ನಮ್ಮ ಮ್ಯಾಲ ಸಿಟ್ಟಾಗಬೇಡ್ರಿ. ನೋಡಿ ಅಣ್ಣ, ನಿಮ್ ಮೇಲೆ ಯಾಕೆ ಸಿಟ್ಟಾಗ್ಲಿ? ಮತ್ ಆ ಬ್ರಾಹ್ಮಣರ ಮೇಲೂ ಯಾಕೆ ಸಿಟ್ಟಿಡ್ಲಿ? ತಪ್ಪು ಎಲ್ಲರ ಅಜ್ಞಾನದಾಗ್ಯದಪ್ಪ. ನೀವ ವಿಚಾರ ಮಾಡಿ ಆ 100 ರೂಪಾಯಿ ಎಷ್ಟು ದಿನ ಅಂತ ಸಾಲ್ತಾವ? ನಿಮ್ಮ ಕಲ್ಯಾಣ ಕೇವಲ ವಿದ್ಯೆಯಿಂದ ಮಾತ್ರ ಸಾಧ್ಯ. ಅದು ಆಗಬಾರ್ದು ಅಂತಾನ ಈ ಸುಪಾರಿ ಆಟ. ಇಷ್ಟು ಲಕ್ಷದಲ್ಲಿ ಇಡ್ರಿ, ಜ್ಞಾನಕ್ಕಿಂತ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ಆ ಜ್ಞಾನ ನಿಮ್ಮಿಂದ ಮುಚ್ಚಿಡಿದೆ ಅಂತಾನೆ ಇಷ್ಟೊಂದು ಧಡಬಡಿಕೆ ಆಗೈತಿ. ಅಣ್ಣ, ನೀವೆಲ್ಲ ಕಲೀರಿ, ಬಿಡ್ರಿ ಕೊಡ್ಲಿ, ಲೇಖನ ಹಿಡೀರಿ, ಓದು ಬರಹ ಕಲೀರಿ. ಬಂಧುಗಳೇ, ವಿದ್ಯೆಯ ಕುರಿತು ಚಿಂತಿಸ್ರಿ. ವಿದ್ಯೆ ಇಲ್ಲದೆ ಬುದ್ಧಿ ಹೋಯ್ತು, ಬುದ್ಧಿ ಇಲ್ಲದೆ ನೀತಿ ಹೋಯ್ತು, ನೀತಿ ಇಲ್ಲದೆ ಗತಿ ಹೋಯ್ತು, ಗತಿ ಇಲ್ಲದೆ ಸಂಪತ್ತು ಹೋಯ್ತು, ಸಂಪತ್ತಿಲ್ಲದೆ ಶೂದ್ರ ಕುಸಿದು ಬಿದ್ದ. ಇಷ್ಟೆಲ್ಲ ಅನರ್ಥ ಅವಿದ್ಯೆಯಿಂದಲೇ ಆಯ್ತು. ಮಿತ್ರರೇ, ವಿದ್ಯೆಯ ಮಹತ್ವ ಗಮನಕ್ಕೆ ಬಂತು. ಮತ್ತ ರಾಮೋಶಿ ಧೋಣಿರಾವ್ ನಾಮದೇವ್ ಕುಂಬಾರ್ ಅವರೊಳಗ ಬದಲಾವಣೆಯಾಯ್ತು. ಅವರಂತೂ ಜ್ಯೋತಿರಾವರ ಸಾಲಿಯೊಳಗ ಕಲಿಯಲಾರಂಭಿಸಿದರು. ಈಗ ಇವತ್ತಿನ ಕಾಲದೊಳಗ ಅದು ಇಂಥ ಪ್ರಸಂಗ ಯಾರಿಗಾದ್ರೂ ಸುಳ್ಳು ಅನ್ಸ್ಬೋದು. ಆದ್ರ ಅದು ಆವತ್ತಿನ ಕಾಲದೊಳಗ ನಡೀತು ಮಹಾರಾಜರ. ಮುಂದ ರಾಮೋಶಿ ರೋಡೆ ಜ್ಯೋತಿರಾವ್ರ ಅಂಗರಕ್ಷಕನೇ ಆದ. ಧೋಣಿರಾವ್ ನಾಮದೇವ್ ಕುಂಬಾರ್ ಎಂಬ ವ್ಯಕ್ತಿ ಜ್ಯೋತಿರಾವ್ರ ಪ್ರೇರಣೆಯಿಂದ ವಿದ್ಯೆ ಕಲಿತು ಪಂಡಿತನಾದ. ಪಂಡಿತ ಜ್ಯೋತಿರಾವರು ಸತ್ಯ ಶೋಧಕ ಸಮಾಜದ ಆಧಾರ ಸ್ತಂಭರಾದರು. ಆಮೇಲೆ ಅವರು ಗ್ರಂಥಗಳನ್ನ ರಚಿಸಿದ್ರು. ಆದ್ರ ಇದು ಒಂದು ಶೂದ್ರಾತಿ ಶೂದ್ರರ ಉತ್ಥಾನದ ಕಥೆಯಾತು. ಇವೆಲ್ಲ ಕಾರ್ಯದೊಳಗ ಸಾವಿತ್ರಿ ಬಾಯಿ ಅವರು ಸಹ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಕಾಶಿಬಾಯಿ, ಆರಾಮಿದ್ದೀರಿ? ನಿಮ್ಮ ಆರೋಗ್ಯ ಹೆಂಗೈತಿ? ಎಷ್ಟನೇ ತಿಂಗಳು ನಡೀತಿದೆ? ಏನಾದ್ರೂ ತ್ರಾಸು? ಕೇಶವರಾಯರ ಸಂಘ ಆಗ್ಲೇ ಮಾತಾಡ್ದೆ. ನಾನು ಅವರಿಗಂದೆ, ಕಾಶಿಬಾಯಿ ಮತ್ತವರ ಮಗುವಿನ ಜವಾಬ್ದಾರಿ ಇನ್ ಮುಂದೆ ನಮ್ದು ಅಂತ. ಕಾಳಜಿ ಮಾಡ್ಬೇಡ್ರಿ. ಕಾಶಿಬಾಯಿ, ನನ್ನ ಕೈಯಿಂದ ಅದೇನಾಗಿರ್ಬೋದು. ನನ್ನ ವೈದವ್ಯದ ಲಾಭ ಪಡೆದು ಆ ನೀಚ ವಂಚಿಸದನಲ್ಲ ನನಗ. ಹೆಂಗಸರ ಬದುಕು ಹಿಂಗನ. ಎಲ್ಲ ಮಾನಪಮಾನ ನಾಚಿಕೆ ಅವಳೊಬ್ಬಳದ. ಇದ್ರಲ್ಲಿ
ಇದಕ್ಕೆಲ್ಲ ಕಾರಣ ಆ ಚಾಂಡಾಲ. ಬಹಳ ತ್ರಾಸ್ ಮಾಡ್ಕೊಳ್ಬೇಡ್ರಿ. ಆಯ್ತು ಹೋಯ್ತು, ಗಂಗೆಯನ್ನ ಸೇರ್ತು. ನಾನ್ ನಿಮ್ಮನ್ನ ಕರ್ಕೊಂಡು ಹೋಗಕ್ಕದೀನಿ. ಅಲ್ಲೆಲ್ಲ ನಿಮ್ಮ ವ್ಯವಸ್ಥೆ ಆಗ್ಬೋದು. ಚಿಂತೆ ಮಾಡ್ಬೇಡ್ರಿ. ನಿಮ್ಮ ಸಂತಾನ ಇನ್ಮೇಲೆ ಹುಲಿಯವರ ಸಂತತಿ. ನಡೀರಿ, ಹೊರಡೋದರ ತಯಾರಿ ಮಾಡಿ ಬರ್ರಿ. ಗುಲಾಮಗಿರಿ ಎಂಬ ನನ್ನ ಪರಿಕಲ್ಪನೆಯ ಕೃತಿ ಅದೊಂದು ಭಾಗವಾಗೈತಿ ನೋಡ್ರಿ. ಈ ಬ್ರಿಟಿಷರದು ಇಡೀ ಯುರೋಪಿನ ಜನರ ಒಂದು ತತ್ವವನ್ನು ನಾವು ಕಲಿಬೇಕು. ಇತಿಹಾಸ, ನಮ್ಮ ಇತಿಹಾಸವನ್ನ ಅರಿವಿನ ಬೆಳಕಲ್ಲಿ ನೋಡೋದು ಮತ್ತು ಪರೀಕ್ಷಿಸಿ ನೋಡೋದು ಕೂಡ ಆಗ್ಬೇಕು. ಬರೇ ಅದು ಹೋಗ್ಬೇಕು ಇದು ತೊಲಗಬೇಕು ಅಂತ ಮಂತ್ರ ಪಡಿಸಿದ್ರೆ ಏನು ಬದಲಾಗೋದಿಲ್ಲ. ಮಂತ್ರ ಹೇಳಿ ಸಮಾಜ ಬದಲಿಸಲು ಆಗೋದಿಲ್ಲ ಸಾಹೇಬ್ರೆ. ನಾವು ಕೂಡ ಇತಿಹಾಸವನ್ನ ಶಸ್ತ್ರವಾಗಿಸ್ಬೇಕಾಗ್ತದ. ನಾನು ನನ್ನ ರೈತನ ಭೂಮಿ ಪುತ್ರ ಅಂತ ಕರಿತೀನಿ. ಅದಕ್ಕೂ ಕೂಡ ಇದೇ ಕಾರಣ ಆಗ್ಯದ. ವಾಮನ ಮತ್ತ ಬಲಿಯವರ ಸಂಘರ್ಷದ ಸ್ಮರಣೆ ಅವ್ರಿಗೆ ಇರಬೇಕು. ಇರದಿದ್ರೆ ಇರೋ ಹಂಗ ನೋಡ್ಕೋಬೇಕು. ಯಾಕಂದ್ರೆ ಹಿಂದೂಸ್ತಾನದ ಇಡೀ ಇತಿಹಾಸ ಜಾತಿ ಒಳಗಳದ್ದಾಗ್ಯದ. ಅಂದ್ರೆ ಭೂಮಿ ಪುತ್ರನ ಇತಿಹಾಸವು ಹೌದು. ಅವಾಗ ಎಲ್ಲ ಇತಿಹಾಸಗಳು ಸಂಘರ್ಷಗಳಾಗಿರ್ತವೆ. ಮತ್ತೆ ಎಲ್ಲ ಪರಿವರ್ತನೆಗಳು ಆ ಸಂಘರ್ಷದಿಂದ ಹುಟ್ಟಿದವುಗಳಾಗಿರ್ತವೆ. ಅಂದ್ರ ಕ್ರಿಸ್ತನು ಕೂಡ ಭೂಮಿ ಪುತ್ರನಾಗಿದ್ದ. ನೋಡಿ ಗೋವಂಡೆ, ಇತಿಹಾಸದ ಕಡೆ ಗಮನ ಹರಿಸದವಾದ್ರ ಕಾಯಮ್ಮಾಗಿ ಹಿಂದುಳಿಯುವ ಪರಿಸ್ಥಿತಿನೇ ಎದುರಾಗ್ತೈತಿ. ಮತ್ತೆ ಈ ಧರ್ಮದ ಮೇಲೆ ಹಲ್ಲೆ ನಡೆಸೋದು ಅಂತಂದ್ರ ಅದನ್ನ ನಷ್ಟಗೊಳಿಸಿ ಬಿಡೋದಂತಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಅದನ್ನ ಆಧುನಿಕಗೊಳಿಸಲು ಬರುವಂತಾಗಬೇಕು ಅಂತ ಇರ್ತೈತಿ. ಯಾವ ಜನ ಧರ್ಮದ ಮೇಲಿನ ಹಲ್ಲೆಯನ್ನ ನಿಷಿದ್ಧ ಎಂದು ಭಾವಿಸ್ತಾರೋ ಅವರಿಗೆ ಭವಿಷ್ಯ ಇಲ್ಲ. ಕಾಯಮ್ಮಾಗಿ ದರಿದ್ರ ಮತ್ತೆ ಹಿಂದುಳಿಯುತನದ ಪರಿಸ್ಥಿತಿನ ಎದುರಾಗ್ತೈತಿ. ಇರ್ಲಿ, ಹೆಂಗನಿಸ್ತು ನಮ್ಮ ಮೊದಲ ಬರವಣಿಗೆ? ತಾತ್ಯ, ಸ್ವರ ಸ್ವಲ್ಪ ಮ್ಯಾಲಿಂದ ಹಚ್ಚದಂಗೆ. ಬಾಬು ಸಾಹೇಬ್ರ ಅದ ತಾನ ಉದ್ದೇಶ ಆಗೈತಿ. ಮಂದಿ ತುಸು ದಡಪಡಿಸಿ ಎಚ್ಚರ ಆಗ್ಬೇಕಾಗ್ತದ. ಈ ಸಮಾಜ ಕುಂಭಕರ್ಣ ಹಂಗ ಮಲಗಿ ಬಿಟ್ಟದ. ಇದನ್ನ ಎಚ್ಚರಿಸಬೇಕಾತು ಅಂದ್ರ ಶಂಖ ಊದ್ರೇಬೇಕು. ಅಲ್ಲ, ನೀವು ಗುಲಾಮಗಿರಿ ಒಳಗ ಹಿಂದೂ ಧರ್ಮವನ್ನ ಟೀಕಿಸ್ತಿದ್ದೀರಿ, ಮತ್ತ ಬ್ರಾಹ್ಮಣರನ್ನು ನೀವು ಅಲ್ಲ ತಡೀರಿ, ನಿಮ್ ತಪ್ಪನ್ನ ದುರಸ್ತಿ ಮಾಡ್ತೀರಿ ತಡೀರಿ. ನನ್ನ ಟೀಕೆ ಹಿಂದೂ ಧರ್ಮದ ಮ್ಯಾಲ ಅಲ್ಲ, ಮತ್ತ ಬ್ರಾಹ್ಮಣದ ಮ್ಯಾಲೂ ಅಲ್ಲ. ಟೀಕೆ ಇರೋದು ಬ್ರಾಹ್ಮಣ್ಯದ ಮೇಲೆ. ಸರಿ, ಅದು ಏನಾಗಿರ್ಲಿ ಬಿಡ್ರಿ. ಆದ್ರೂ ಸ್ವರ ಸ್ವಲ್ಪ ಕೆಳಗಿರ್ಲಿ ಅಂತ ನನಗೆ ಹೇಳೋದಿತ್ತು. ಮತ್ತ ತಾತ ಸಾಹೇಬ್ರ, ನೀವು 1857ರ ಬಂಡಾಯದ ಬಾಬತ್ತಿನೊಳಗ ಇಷ್ಟು ಶಾಂತರಾಗಿದ್ರಲ್ಲ, ಮತ್ತ ಅದು ಹೆಂಗ ಅಂತ. ಅಲ್ರಿ, ಆ ಬಂಡಾಯದ ಪರಿಣಾಮವನ್ನ ಬ್ರಿಟಿಷ್ ಸರ್ಕಾರ ನೀಡೋದ್ರಲ್ಲಿ ಇತ್ತು ಎಂಬುದು ಸ್ಪಷ್ಟ ಇತ್ತು, ಹೌದಾ? ರಾಷ್ಟ್ರಭಕ್ತಿ ಎಂಬುದು ನನಗ ತಿಳಿತೈತಿ. ಅದಕ್ಕಂತನ ಆ ವಾಸುದೇವ್ ಬರುವಂತ ಫಡಿಕೆಯವರಿಗೆ ನಾನು ಯಾವಾಗಲೂ ಸಹಾಯವನ್ನ ಮಾಡೀನಿ. ಆದ್ರ 4 ಜನ ಪಿಲ್ಲರನ್ನ ಸೇರಿಸಿ ಕೋಲು ಮಲ್ಲಕಂಬ ಕಲ್ತು ಬ್ರಿಟಿಷ್ ಆಳ್ವಿಕೆ ಅಂತ ಹೇಳಲು ಸಾಧ್ಯ ಅಂತ ನನಗನ್ಸೋದಿಲ್ಲ. ಇರ್ಲಿ, ಅದು ಯಾರ್ದ ಇರ್ಲಿ, ಅವರ ರಾಷ್ಟ್ರ ಪ್ರೇಮದ ಮೇಲೆ ಹಲ್ಲೆ ನಡೆಸಿದ್ದೇನೆ. ನೀವ ಹೇಳ್ರಿ, ತಿರುಗಿ ನನಗ ಹೇಳ್ರಿ, 1822ರಿಂದ 1846ರ ಕಾಲಾವಧಿಯೊಳಗ ಮಹಾರಾಷ್ಟ್ರದೊಳಗ ಅದು ಎಷ್ಟೋ ರೈತರ ಬಂಡಾಯಗಳು ಜರುಗದು. ಕೊನೆಗೂ ಏನಾಯ್ತು? ಬ್ರಿಟಿಷ್ ಸರ್ಕಾರ ಅವೆಲ್ಲವನ್ನ ಮುರಿದು ಚಲ್ತು, ಹೌದಾ? ಅದ ಸ್ಥಿತಿ ಸಾಹೇಬ್ರೆ. ಈ 1857ರ ಬಂಡಾಯದ್ದು ಆಯ್ತು. ಮತ್ತೆ ನೋಡ್ರಿ, ಈ ಆಕಳ ಕೊಬ್ಬು ಮತ್ತೆ ಹಂದಿ ಕೊಬ್ಬಿನ ವಿಷಯ ಕುರಿತು ಯಾವ ಸಮಾಜ ಬಂಡ್ ಹೇಳ್ತದನೋ ಅದನ್ನ ಮುರಿದು ಚಲ್ಲೋದು ಬ್ರಿಟಿಷ್ ಅಧಿಕಾರಕ್ಕೆ ಎಡಗೈ ಕೆಲಸ ಆಗೈತಿ. ಅಲ್ರಿ, ಪರಕೀಯರ ಆಳ್ವಿಕೆ ಅದು ಉಳಿಯೋದೇ ಇಲ್ಲ ಸಾಹೇಬ್ರೆ, ಉಳಿಯೋದಿಲ್ಲ. ಅದು ಒಂದು ಅರಕ್ಷಣ ವಿಚಾರ ಮಾಡಿ. ಬ್ರಿಟಿಷ್ ಅಧಿಕಾರ ಕುಸಿದು ಹೋಯಿತು ಅಂತಂದ್ರ ಯಾರು ರಾಜ್ಯ ಆಗಬಹುದು? ದಿಲ್ಲಿಲಿ ಮೊಘಲರು, ಪುಣೆಲಿ ಪೇಶ್ವೆಗಳು. ಅಂದ್ರ ಯಾರಿಂದ ನಮ್ಮ ಭಾರತೀಯ ಸ್ವಾತಂತ್ರ್ಯ ಲೋಪಗೊಂಡಿತೋ,
ಪರತಂತ್ರದ ಕತ್ತಲು ಆವರಿಸಿತು ಅವರದ ಕೊರಳಲ್ಲಿ ರಾಜಸತ್ತೆಯ ಮಾಲೆ ಧರಿಸಬೇಕಾಗ್ತಿತ್ತು. ಅಲ್ಲ, ಈ ಬಂಡೆದ್ದವರು ಅದನ್ನ ಮಾಡಕ್ ಹೊರಟಿದ್ರು. ಎಂತ ಹುಂಬತನಕ್ಕ ಹೊಡೆತ ಬೀಳ್ತೈತಿ ಸಾಹೇಬ್ರೆ. ಮತ್ತೆ ಯಾವಾಗ್ಲೂ ಹೊಡೆತ ಬೀಳ್ಬೋದು ಅಂತ ಹೇಳೋಕೆ ಈ ಪುಲೇನೇ ಬೇಕಾಗಿರ್ಲಿಲ್ಲ. ಅಲ್ಲ, ಬಾಪು ಸಾಹೇಬ್ರ ಸಂಗಡ ಎಂತ ಹೊಸ ವಾದ ಶುರು ಹಚ್ಚಿರಿ ಅಂತೀನಿ. ಓಣಿಯ ಮೂಲಿ ತನಕ ನಿಮ್ ಧ್ವನಿನೇ ಕೇಳ್ಬರಕತ್ತಿತ್ತು. ಒಂದೋ ವಾಚ್ ಕೇಳ್ಬೇಕಿತ್ತಲ್ಲ. ಮಾರ್ಸ್ಕೊಂಡಿತ್ತು. ತಗೊಂಡ್ರಿ ಮತ್ತ ತಾತ್ಯ, ನಾನ್ ಇವಾಗ ಆಗಲ್ಲಿಂದನು ಹೇಳಿಕತ್ತಿದ್ದೆ, ಸ್ವರ ಸ್ವಲ್ಪ ಮ್ಯಾಲಿಂದ ಹಚ್ಚದಂಗ ಐತ್ ನೋಡ್ರಿ ಅಂತ. ವಾ ಬಾಪು ಸಾಹೇಬ್ರ, ಏನೋ ಬರವಣಿಗೆ ಒಂದು ತುಸು ಜೋರಾಗೈತಿ ಅಂತ ಹೇಳ್ತಾ ನೀವು ನಮ್ಮ ಕುಟುಂಬದ ಸ್ವರದೊಳಗೆ ಸ್ವರ ಸೇರಿಸಿ ನಿರ್ಮೂಲರಾದ್ರಿಯಾ? ನಮಸ್ಕಾರ. ಸರ್ ಬರೀ ಏನು ಅಚಾನಕ ಬಂದ್ರಲ್ಲ. ಆ ಕೇಶವರಾವ ಗೋಖಲೆ ಗೊತ್ತಲ್ಲ, ಶುಕ್ರವಾರದ ಪೇಟೆಯೊಳಗಿರವ. ನಿಮಗ ನೆನಪಾತಲ್ಲ, ಒಮ್ಮೆ ನಿಮ್ಮನಿ ಕರ್ಕೊಂಡ್ ಬಂದಿದ್ನಿ. 2 ವರ್ಷದ ಹಿಂದ ಅವನು ಸೋದರಿ ಕಾಶಿಬಾಯಿ ವಿಧವೆ ಆದಳು. ಅವನೀಗ ಕಷ್ಟದೊಳಗದ. ಅದೇನು ಹೊಸದಲ್ಲ. ಮುಂದ ನಾನು ಅವಳನ್ನ ಭೇಟಿ ಆದ್ರಿ. ಅದಕ್ಕಂತನ ಶಾಲೆಯಿಂದ ಹೊರಳಿ ಬರಕ ತಡ ಆತು. ನಾನು ಅವಳನ್ನ ಮನೆಗೆ ಕರ್ಕೊಂಡ್ ಬರ್ಬೇಕಂತೀನಿ. ಸರಿ, ಮತ್ತ ಅವಳ ಹೆರಿಗೆನ ಇಲ್ಲಿಯೇ ಮಾಡೋದು. ಇದನ್ನೆಲ್ಲ ಗಮನಿಸಿ ಒಂದು ವಿಚಾರನ ಮನಸ್ಸಿನಾಗ ಗಟ್ಟಿ ಮಾಡೀನಿ. ನಾವು ಹಿಂಗ ತೊಂದರೆಗೆ ಸಿಕ್ಕಂತ ವಿಧವೆಯರ ಸಲುವಾಗಿನ ಒಂದು ಆಶ್ರಮ ತೆರೆಯೋದು ಅಗತ್ಯ ಅದ ಅಂತ. ಶೂದ್ರರ ವಿಷಯ ಹ್ಯಾಂಗ್ ಮಹತ್ವವೋ ಹಂಗ ಈ ಅನಾಥ ಅಬಲಿಯರು ಕೂಡ ಮಹತ್ವದವರು ಅಲ್ಲೇನು? ಅವ್ರ ಮಕ್ಕಳು ನಮ್ಮ ಮಕ್ಕಳು ಅಲ್ಲೇನು? ಯಾಕ್ರಿ ನಾನ್ ಮಾತಾಡಿದ್ರಲ್ಲಿ ತಪ್ಪಾಯ್ತಾ? ಚಿಚೆ, ಅಲ್ಲೇ ಎದಿ ತುಂಬಿ ಬಂತು. ಇಂಥ ಚಿಂತನೆ ಹೆಂಡತಿ ಇಂಥ ಜಾಣ ಮಾಡದಿ ನನಗೆ ದೊರಕಲ್ಲ ಅಂತ ಧನ್ಯತೆ ಅನ್ನಿಸ್ತು. ವಿಧವಾ ವಿವಾಹ ಮಾಡ್ಬೇಕು ಅನ್ನೋ ಗಟ್ಟಿ ಅಭಿಪ್ರಾಯ ನಮ್ದು ಅದಾನ. ಆದ್ರ ಈಗ ಈ ಅನಾಥಾಶ್ರಮವನ್ನು ಆರಂಭಿಸೋಣ. ಬಾಲ ಹತ್ಯೆ ಪ್ರತಿಬಂಧಕ ಗೃಹ ಅಂತ ಬೋರ್ಡ್ ತಯಾರಿಸಿ ಅದ್ರ ಮೇಲೆ ಇಲ್ಲಿ ಸುರಕ್ಷಿತವಾಗಿ ಹೆರಿಗೆ ಮಾಡಲಾಗುವುದು ಮತ್ತ ವಿಧವೆಯರ ಮಕ್ಕಳ ಕುರಿತು ಕಾಳಜಿ ವಹಿಸಲಾಗುವುದು ಅಂತ ಬರೀತೀನಿ. ವಾ ಅಗತ್ಯವಾಗಿ ಆ ಮತ್ತ ಕಾಶಿಬಾಯಿ ಗೋಖಲೆ ಅವರ ಮಗುವಿನ ಸ್ವಾಗತವನ್ನ ಈ ವಾರ್ಯದಾಗ ಸಂತಸದಿಂದ ಮಾಡುವುದು. ಸತ್ಯದಾರಿವು ಯಾರಿಗಾಗಿದೆಯೋ, ಸತ್ಯದಾರಿವು ಯಾರಿಗಾಗಿದೆಯೋ, ಅವರು ಯಾರನ್ನು ನೋಯಿಸದವರು, ಅವರು ಯಾರನ್ನು ನೋಯಿಸದವರು, ಸತ್ಯದಾರಿವು ಯಾರಿಗಾಗಿದೆಯೋ, ಸತ್ಯದಾರಿವು ಯಾರಿಗಾಗಿದೆಯೋ. ಕಾಯವಾಚ ಮನದಿಂದ ಬ್ರಾಹ್ಮಣರಾಗದವರು, ಕಾಯವಾಚ ಮನದಿಂದ ಬ್ರಾಹ್ಮಣರಾಗದವರು, ಶ್ರೇಷ್ಠತ್ವವನ್ನು ಶೂದ್ರರಿಗೆ ತೋರದವರು, ಶ್ರೇಷ್ಠತ್ವವನ್ನು ಶೂದ್ರರಿಗೆ ತೋರದವರು, ಸತ್ಯದಾರಿವು ಯಾರಿಗಾಗಿದೆಯೋ, ಸತ್ಯದಾರಿವು ಯಾರಿಗಾಗಿದೆಯೋ. ಇಂಥ ಮಾನವ ಇಂಥ ಮಾನವ ಗುಣವಂತಹುದೋ, ಇಂಥ ಮಾನವ ಗುಣವಂತಹುದೋ, ಇವರ ಸಂಘವಿರಲೆಂದು ಜ್ಯೋತಿ ಹೇಳಿದ, ಇವರ ಸಂಘವಿರಲೆಂದು ಜ್ಯೋತಿ ಹೇಳಿದ, ಸತ್ಯದಾರಿವು ಯಾರಿಗಾಗಿದೆಯೋ, ಸತ್ಯದಾರಿವು ಯಾರಿಗಾಗಿದೆಯೋ, ಸತ್ಯದಾರಿವು
ಅನಾಥಾಶ್ರಮ ತೆರೆದರು. ಕಕ್ಕುಲಾತಿ ಎಂಬ ದೊಡ್ಡ ಗುಣ ಅವರಲ್ಲಿತ್ತು. ಕೊನೆಗೆ ಒಂದು ವಿಚಾರ ನೆನಪಾತು, ಹೇಳೇನು? ಹೇಳಿ. ಜ್ಯೋತಿಬಾ ಸಾವಿತ್ರಿಗೆ ಮಕ್ಕಳಿರಲಿಲ್ಲ. ಹಾ ಹಾ. ಆಗ ಮನೆ ಮಂದಿ ಅವರಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳಾಕ ಒತ್ತಾಯ ತಂದ್ರು. ಹಾಗೇನು? ಈ ಆಗ್ರಹ ಅವರನ್ನು ದುಃಖಕ್ಕೀಡು ಮಾಡಿತು. ಇಂಥ ಯೋಚನೆ ಕುರಿತು ಅವರಿಗೆ ಕೋಪವೇ ಇತ್ತು. ಆಗಲ್ಲ ಜ್ಯೋತಿ, ನಾನು ಹೇಳ್ದಂಗೆ ಕೇಳಲ್ಲ ಜ್ಯೋತಿ. ಯಾಕೆ? ಒಂದು ವೇಳೆ ಒಂದು ಜೋಡಿಗೆ ಮಕ್ಕಳು ಆಗಲಿಲ್ಲ ಅಂತಂದ್ರ ಸ್ತ್ರೀ ಒಬ್ಬಳಿಗೆ ಪಂಚತನದ ಆರೋಪ ಮಾಡೋದು ನಿರ್ಧಾರ ಕೃತ್ಯ ಆಗೈತಿ. ಅವಳ ಗಂಡನೊಳಗ ಪಂಚತನದ ದೋಷಗಳು ಇರೋದಿಲ್ಲೇನೋ? ಹಂಗಲ್ಲ. ಆ ಪರಿಸ್ಥಿತಿ ಒಳಗ ಮಹಿಳೆ ಕೂಡ ನಾನು ಬೇರೆ ಗಂಡನನ್ನ ಮಾಡಿಕೊಳ್ಳುವೆ ಅಂತಂದ್ರ ಅವಳ ಗಂಡನಿಗೆ ಹೆಂಗ ಅವಮಾನ ಅನ್ನಿಸ್ತದೆಯೋ ಹಂಗ ಆ ಸ್ತ್ರೀಗೆ ಅನ್ನಿಸ್ಬೋದಲ್ಲ. ಆಗ ನಾನು ಎರಡನೇ ಹೆಂಡತಿಯನ್ನ ಅಂದ್ರೆ ಸವತಿಯನ್ನ, ಆ ಸವತಿಯನ್ನ ನಾನು ತರೋದಾದ್ರ ಸಾವಿತ್ರಿಯು ಕೂಡ ಎರಡನೇ ಗಂಡನ ತಂದ್ರೆ ನಿಮಗೆ ನಡೀತದೇನ? ಬಾ ಅಪ್ಪ ಜ್ಯೋತಿ, ಅಪ್ಪ ಅಪ್ಪ. ವಾಹ್ ವಾಹ್ ಬಂಧುಗಳ, ಈ ಘಟನೆ ಸಾಧಾರಣ 1868ನೇ ಸಾಲಿನದು. ಅಂದ್ರೆ ಇವತ್ತಿಗೆ ಅಂದಾಜು 150 ವರ್ಷಗಳ ಹಿಂದಿರದು. ಆ ಕಾಲದೊಳಗ ಜ್ಯೋತಿಬಾ ಅವರು ಸ್ತ್ರೀ ಪುರುಷ ಸಂಬಂಧಗಳ ಕಡೆಗೆ ನೋಡುವ ಈ ದೃಷ್ಟಿಕೋನ ಹಳಪಳ ಒಡೆಯ ವಿಚಾರ ಆಗಿದೆ. ಇದು ಸ್ತ್ರೀ ಪುರುಷರ ಸಮಾನ ಹಕ್ಕು ಮತ್ತು ಅಧಿಕಾರದ ಶುಭಾರಂಭನೇ ಹೌದು. ತಡೀರಿ, ಹಕ್ಕು ಅಧಿಕಾರ ಇತ್ಯಾದಿ ವಿಷಯಗಳ ಬಗ್ಗೆ ಮಾತಾಡೋದು ಸುಲಭವೇ, ಆದ್ರ ಅದನ್ನ ಕೃತಿಯೊಳಗ ತರೋದು ಮಹಾ ಕಠಿಣ. ಇಂಥ ಸಂದರ್ಭದೊಳಗ ಜ್ಯೋತಿಬಾ ಅವರು ನುಡಿದಂತೆ ನಡೆದವನ ಪಾದಕ್ಕೆರಗು ಎಂದೆನ್ನುವ ಸಂತರ ನುಡಿಗೆ ಸಂಬಂಧ ತಗಲ್ತದ. ಹಾ, ಅರೆ ಅರೆ ಜ್ಯೋತಿರಾವ್, ಹೇಗಿದ್ದೀರಿ? ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ರಮಾಬಾಯ್. ರಾವ್ ಸಾಹೇಬ್, ನೀವಾ ಬಂದ್ರಿ, ಬಹಳ ಇಂದಲ ನಾಳೆ ನಾನಾ ನಿಮ್ ಕಡೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ. ರೀತಿ ಪ್ರಕಾರ ಕೇಳಿದ್ರ ನಿಮ್ಮ ಎರಡನೇ ವಿವಾಹದ ಬಳಿಕನ ಬರ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅದೇನು ಕೂಡಿ ಬರಲಿಲ್ಲ, ಕಾಲ್ ಹಿಂಜರಿತು. ರಾವ್ ಸಾಹೇಬ್, ನಿಮ್ಮ ಜೊತೆ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಮಹಾದೇವರಾವ್ ಗೋವಿಂದ ರಾನಡೆ ಇವತ್ತ ಮಹಾರಾಷ್ಟ್ರದೊಳಗ ನಿಮಗ ಸರಿಸಾಟಿಯಾದ ಚಿಂತಕರು ಮತ್ತೊಬ್ಬರಿಲ್ಲ. ನನ್ನ ನೇರ ಮತ್ತೆ ತೀಕ್ಷ್ಣ ಮಾತುಗಳಿಗೆ ಕ್ಷಮೆ ಇರಲಿ. ಆದ್ರೆ ನಾನೀಗ ಮಾತಾಡ್ತಿರೋದು ನಿಮ್ಮ ಮರು ಮದುವೆಯ ಪ್ರಸಂಗದ್ದು. ಸಮಾಜ ಸುಧಾರಣೆ ಒಳಗ ಕೂಡದೇ ಇರೋದು ನಿಮ್ಮ ಕೈಯಿಂದ ಘಟಿಸ್ತು ರಾವ್ ಸಾಹೇಬ್. ಆದ್ರ ನನ್ನ ತಂದೆ ಎದುರು ನಂದೇನು ನಡೀತಿಲ್ಲ ಜ್ಯೋತಿರಾವ್, ನಂದೇನು ನಡೀತಿಲ್ಲ. ಹುಡುಗಿ ವಯಸ್ಸಿನೊಳಗ ಚಿಕ್ಕವಳ, ಈ ವಯಸ್ಸಿನಲ್ಲಿ ಚಿಕ್ಕವಳು. ರಾವ್ ಸಾಹೇಬ್, ನಿಮ್ಮ ಎದುರು ಅದಿನ್ನು ಕೂಸು. ಕೇವಲ 11 ವರ್ಷದ ಪೋರಿ ಸಂಗಡ ಲಗ್ನ ಮಾಡ್ಕೊಂಡ್ರಿ. ಗೋವಿಂದರಾವ್ ಫುಲೆ ಸಿಟ್ಟಾದ್ರ ಜ್ಯೋತಿಬಾ ಮನಿ ತ್ಯಾಗ ಮಾಡ್ತಾರ. ಗೋವಿಂದರಾವ್ ರಾನಡೆ ಸಿಟ್ಟಾದ್ರ ಮಹಾದೇವರಾವ್ ತತ್ವ ಬಿಡ್ತಾರ. ರಾವ್ ಸಾಹೇಬ್, ನೀವು ನಮ್ಮ ಚಳುವಳಿಯ ಆಧಾರ ಸ್ತಂಭರಾಗಿದ್ದೀರಿ. ನಿನ್ನೆನ ಕೆಲವು ಅಡ್ನಾಡಿಗಳಿಗೆ ಈ ಬ್ರಾಹ್ಮಣ ಮತ್ತ ಬ್ರಾಹ್ಮಣವಾದ ಇವುಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಹೇಳ್ತಿದ್ನಿ. ಆಗ ನಿಮ್ಮ ಉದಾಹರಣೆ ಕೊಟ್ಟಿದ್ನಿ ರಾವ್ ಸಾಹೇಬ್. ನಿಮ್ಮ ಉದಾಹರಣೆ ಈಗಲೂ ಕೊಡಬಹುದು. ನೀವು ನಮ್ಮ ಆಧಾರ ಸ್ತಂಭರಾಗಿದ್ದೀರಿ. ಆ ಕಂಬ ಅಳಗಾಡ್ತೈತಿ, ಆಗ ಸಿಟ್ಟು ಬರೋದಿಲ್ಲ ರಾವ್ ಸಾಹೇಬ್. ಕೆಡಕೆನಿಸ್ತೈತಿ ಜ್ಯೋತಿರಾವ್. ಮಾತಿಗಿಂತ ಕೃತಿ ಮುಖ್ಯ ಅನ್ನೋ ವೇದವಾಕ್ಯ ಬಿಟ್ರ ನಮ್ಮ ಚಳವಳಿಗೆ ಭವಿಷ್ಯ ಇಲ್ಲ. ಹೆಚ್ಚು ಕಮ್ಮಿ ಮಾತಾತು, ಕ್ಷಮಾ ಮಾಡ್ರಿ, ಬರ್ತೀನಿ. ಜ್ಯೋತಿರಾವ್,
ಮನೆಗೆ ಬಂದಿವ್ರಿ. ಯಾವ್ದೋ ಪಂಡಿತ ಇದೇನು ಕಾರ್ಯಕರ್ತರ ಸಭೆನ ಲಘುನ ಮುಗಿಸಿದ್ರಿ? ಏನಾತು? ಜಾತಿಯ ವಿರೋಧಕ ಜಾತಿ ಕುಲದ ಭಾವನೆಯ ಬಲಿ, ಜ್ಞಾನಿ ಜ್ಞಾನದ ಬಲಿ. ಅಲ್ಲ, ಆ ವಿಷ್ಣು ಪಂತ ಪಂಡಿತರ ಹೆಸರನ್ನ ಆ ಸಭೆಯಲ್ಲಿ ಸೂಚಿಸಿದೆ. ಇತರರು ಸೂಚಿಸಿದ್ರು ಮುಂದೆ ಏನು ಮಾಡಬೇಕು ಎಂಬುದನ್ನ ನಿರ್ಧರಿಸೋದಕ್ಕಾಗಿ. ಆದ್ರ ಈ ಪಂಡಿತ ಅನ್ನುವ ಹೆಸರಿನ ಬಗ್ಗೆನೇ ಸಂಶಯ. ಜಾತಿ ವ್ಯವಸ್ಥೆ ಅನ್ನೋದು ಇಂಥ ಗೂಟ ಹೊಡೆದು ಬಿಟ್ಟಿದೆಯಲ್ಲ, ನಮಗ ನಮ್ಮವರು ಯಾರು ಮತ್ತೆ ಬ್ಯಾರೆಯವರು ಯಾರು ಎಂಬುದು ಯಾರಿಗೂ ತಿಳಿಯದಾಗೈತಿ. ಸಾವಿತ್ರಿ, ನಮ್ಮ ಭಾಷೆನ ಯಾರಿಗೂ ಅರ್ಥವಾಗದಂಗ ಆಗೈತೇನು ಅಂತ ಒಮ್ಮೊಮ್ಮೆ ಈ ಪ್ರಶ್ನೆ ಕಾಡ್ತದ. ಜನ ಸತತ ಈ ಬ್ರಾಹ್ಮಣವಾದ ಇವುಗಳ ಒಳಗೆ ಗೊಂದಲ ಸೃಷ್ಟಿಸ್ತಾನ ಇರ್ತಾರ. ನಾ ಮಾತಾಡಿದ್ದು ಯಾಕೆ ಜನರಿಗೆ ಬೋಧನೆ ಆಗೋದಿಲ್ಲ? ಎಲ್ಲರಿಗೆ ಘೋಷಣೆಗಳು ಪ್ರಿಯಾಗ್ಯವ. ಈ ಕೆಲಸ ಕಾರ್ಯದ್ದು ಕಡಿಮೆ ಏನಾಗೋದೈತಿ ಹೇಳು ಸಾವಿತ್ರಿ. ನನ್ನ ನಂತರ ಏನಾದೀತು ಅಂತಲೂ ನನಗೆ ಭಯ ಅನ್ಸೋದಿಲ್ಲ. ನೀನಿದ್ದಿ, ನೀನ ನನ್ನ ವಾರಸುದಾರಳಾಗಿದ್ದಿ. ನಿನ್ನ ನಂತರ ಏನಾದೀತು ಎಂಬ ಪ್ರಶ್ನೆ ಕಾಡ್ತದ. ನಮ್ಮ ಯಶವಂತನೊಳಗ ಇನ್ನೂ ಸಾಕಷ್ಟು ಅರಿವಿಲ್ಲ. ಈ ಜಾತಿಯ ರಾಜಕಾರಣ ಅಂದ್ರ ಜಾತಿಯ ವಿರುದ್ಧ ರಾಜಕಾರಣ ಅನ್ನೋ ಭಾವನೆ ಬಹುತೇಕರದಾಗ್ಯದ. ಮತ್ತ ಅವರವರು ತಮ್ಮ ಜಾತಿ ಸಂಭಾಳಿಸಿ ಬೇರೆ ಜಾತಿಯ ವಿಷಯದೊಳಗ ಧೈರ್ಯ ತೋರಿಸ್ತಾರ. ಸಾವಿತ್ರಿ, ನನಗ ಈ ವಾತಾವರಣದ ಕುರಿತ ಭಯ ಅನ್ಸಲಕತ್ತೈತಿ. ಈ ಜ್ಯೋತಿಗೆ ಇಲ್ಲಿ ತನ ಎಂಥದ್ದು ಯಾವುದ್ರದ್ದು ಭಯ ಅನ್ಸಿರ್ಲಿಲ್ಲ. ಆದ್ರೆ ಈ ಅಂತರ್ಗತ ಗೊಂದಲದ್ದು ಮಾತ್ರ ಭೀತಿ ಅನ್ಸ್ಲಾಕತ್ತದ. ಇಷ್ಟೊಂದು ನಿರಾಶರಾಗೋದು ಯಾತಕ್ಕಾಗಿ ಅಂತೀನಿ. ಸತ್ಯ ಶೋಧನೆಯ ಮಾರ್ಗಗಳು ಬಹಳ ದುರ್ಗಮ ಆಗ್ಯಾವ. ಮಲೆನಾಡಿನ ಬೆಟ್ಟಗಳಂಗ ಹೊಸ ತಳಪಾಯ ಹಾಕೋದಂದ್ರ ಅದೆಷ್ಟು ಕಿರಿಕಿರಿಗಳಿರ್ತಾವನ್ನೋದನ್ನ ನೋಡ್ತಾನೇ ಇದ್ದೀವಲ್ಲ. ಪ್ರಗತಿಯ ಎಲ್ಲ ಕ್ರಿಯೆಗಳು ನಿಧಾನವಾಗಿ ನಡೀತವೆ. ಸುಧಾರಣೆಯ ಕಾರ್ಯಗಳು ಹಿಂಗ ಹೆಜ್ಜೆ ಹೆಜ್ಜೆಗೂ ಸಾವಕಾಶ ನಡೆಯುವಂತವು. ಹಿಂಗ ನೀವೊಮ್ಮೆ ನಮ್ಮ ಮನೆಯೊಳಗಿನ ನೀರಿನ ತೊಟ್ಟಿಯನ್ನ ಅಸ್ಪೃಶ್ಯರಿಗೆ ಕೊಟ್ಟಾಗ ಅಂದಿದ್ರಿ ಅಲ್ಲ? ನಿಮ್ಮ ಮಾತುಗಳನ್ನ ಆಲಿಸಿ ಬಹುಶಃ ಅವ್ರೇನಾದ್ರೂ ಮಾಡಬಹುದು. ಹಾಗೇನಾದ್ರೂ ಕಾಯೋಣ. ಸಾವಿತ್ರಿ, ಇಂಗ್ಲಿಷ್ ನೊಳಗ ಹೇಳೋದಾದ್ರ ಯು ಆರ್ ಮೈ ಲೀಡರ್ ನಾ, ಮೈ ಮಾಸ್ಟರ್. ಅರೆ ಜಮದಾಡೆ ಅಣ್ಣ, ಬರ್ರಿ ಒಳಗ. ಯಾರು? ಓ ಜಮದಾಡೆ ಅಣ್ಣ. ಯಾರ್ದು ಹಜಾಮತಿ ಮಾಡೋರು? ಕಾಶಿಬಾಯ್ತು ನಿಮ್ಮ ಮನೆಗದಾಳಲ್ಲ ದುವಾಬಾಯಿ, ಅವ್ರದ್ದು ತಲೆ ಬೋಸೋದಿತ್ತು. ನೋಡ್ದಿ, ಇದು ಹಿಂಗೈತಿ.
ಎಲ್ಲರೂ ತಮ್ಮ ತಮ್ಮ ಅನುಕೂಲ ಅನುಸರಿಸ್ಕೊಂಡು ಸ್ವಂತ ಕುದುರೆ ಓಡಿಸ್ತಾನ ಇರ್ತಾರ. ಚಂದಾನೆ ಅಣ್ಣ, ಈ ಭಟ ಬ್ರಾಹ್ಮಣರಿಗೆ ಎಂದು ತಿಳಿಬೇಕು ಅಂತ ತಿಳಿದಿತ್ತು. ಆದ್ರೆ ನೀವು ಈಗ ಮುಂದಾಳತ್ವ ವಹಿಸ್ಬೇಕಪ್ಪ. ಯಾವ್ದಕ್ಕೆ? ಅರೆ, ಈ ಹಾರೋರಿಗೆ ಅವರ ವಿಧವೆಯ ಕೇಶಮುಂಡನ ಮಾಡೋದೋ ಇದ್ರ ಅವ್ರು ಮಾಡಿ, ಆದ್ರೆ ನೀವು ಅದನ್ನು ವಿರೋಧಿಸ್ಬೇಕು. ನೀವು ಅನ್ನಬೇಕು, ನಿಮ್ಮ ವಿಧವೆಯರ ತಲೆ ಬೋಳ್ಸೋದ ಆದ್ರ ತಗೊಂಡಿ ಕೈಯಾಗ ಚೌರ ಕತ್ತಿ ಬೋಳಿಸ್ರಿ. ಸ್ನೇಹಿತರೆ, ಇಲ್ಲಿ ಒಂದು ಅರೆ ಕ್ಷಣ ನಿಲ್ಲೋಣ. ಈ ಜ್ಯೋತಿರಾವ್ ಮತ್ತು ಜಮದಾಡೆ ಅವರ ಸಂವಾದವು ಒಳ್ಳಲ್ಲ ಮತ್ತ ಅಲ್ರಿ, ಇದಂತೂ ಚೊಕ್ಕ ಸಂಪು ಹೊಡ ತಯಾರಿಯಾಗಿತ್ತು. ವಿಧವೆಯರ ಕೇಶಮುಂಡನದ ವಿರುದ್ಧ ಸಾರಿದ ಪುಣೆಯೊಳಗಿನ ಮೊದಲನೇ ಕ್ಷೌರಿಕರ ಸಂಪು. ಈ ಹರ್ತಾಳವನ್ನ ಪುಣೆಯ ಸ್ಥಳೀಯ ಪತ್ರಿಕೆಗಳು ಕಡೆಗಣಿಸಿದವು. ಆದ್ರ ಲಂಡನ್ನಿನ ಟೈಮ್ಸ್ ದಿನಪತ್ರಿಕೆ ಮಾತ್ರ ಇದನ್ನು ಪ್ರಕಟಿಸಿತು. ಹೌದಾ? ಖರೆ ಏನ್ರಿ? ಮತ್ತಿನ್ನೇನು, ಅಲ್ಲಿಯ ಬಿಳಿ ಮೇಡಮ್ ಈ ಸುದ್ದಿ ಓದಿದಳು, ಮತ್ತೆ ಈ ಹರ್ತಾಳ ಬೆಂಬಲಿಸಿ ಅದೊಂದ ಮೋರ್ಚಾ ತೆಗೆದಳು. ಭಾರತದೊಳಗಿನ ಸ್ತ್ರೀಯರ ಕೇಶಮುಂಡನ ವಿರುದ್ಧ ನಡೆದ ಜ್ಯೋತಿರಾವ್ರ ಈ ಹೋರಾಟದ ಪ್ರತಿಧ್ವನಿ ಲಂಡನ್ನಿನಲ್ಲಿ ಮೊಳಗಿತು. ಸ್ನೇಹಿತರೆ, ಈ ಉದಾಹರಣೆ ಬಹಳ ಮಹತ್ವದ್ದು. ಆದ್ರ ಈಗಿಂತ ದುಷ್ಟಾರರು ಇಲ್ಲ, ಅಂತ ಸಹಾನುಭೂತಿ ಹೊಂದಿದ ಜನರೂ ಇಲ್ಲ ಬಿಡಿ. ಈಗೇನಾದ್ರೂ ಇದ್ರ ಅದು ಅಲ್ಲಲ್ಲಿ ಹೆಂಗಸರ ವಿಷಯದೊಳಗ ಆದೇಶಗಳು ಹೊರಡತಾವ. ಹೆಣ್ಣು ಮಕ್ಕಳು ಏನ್ ತಿನ್ನಬೇಕು, ಏನು ಕುಡಿಬೇಕು, ಎಂತ ಬಟ್ಟಿ ತೊಡಿಬೇಕು, ಮತ್ತವರು ಎಂತ ಮಾನ ಮರ್ಯಾದೆಗಳನ್ನ ಪಾಲಿಸಬೇಕನ್ನೋ ಪತ್ವ ಹೊರಡ್ತಾವ. ಆದ್ರ ನಾವ್ಯಾರು ಅದ್ರ ವಿರುದ್ಧ ಚಕಾರಿದ್ದೇವೆ ನೋಡಿ. ಆದ್ರೆ ಜ್ಯೋತಿರಾವರು ಮಾತ್ರ ಬ್ರಾಹ್ಮಣ ಸ್ತ್ರೀಯರ ಪರ ಇಷ್ಟೊಂದು ಅರಿವುಳ್ಳ ಕಾರ್ಯ ಮಾಡ್ತಾರ. ಖರೆ ಐತಿ. ಜ್ಯೋತಿರಾವ್ ಮತ್ತು ಸಾವಿತ್ರಿಬಾಯಿ ಅವರಿಂದ ಇದೇ ಪ್ರೇರಣೆಯನ್ನು ನಾವೆಲ್ಲ ಸ್ವೀಕರಿಸೋದಾಯ್ತಿ ಅಂತಾನ ಈ ಕೆಲಸ. ಇಂಥ ಕೆಲಸ ಕಾರ್ಯಗಳಿಗೆ ವಿರೋಧ ಇದ್ದಾಗ್ಲೂ ಅಂಜದ, ಅಳುಕದ, ಧೃತಿ ಕೆಡದ, ಎದೆ ಉಬ್ಬಿಸಿ ನಡೆಸಿದ ಕಾಯಕವಂತೂ ಸಾಕ್ಷಾತ್ ಉದಾಹರಣೆ ಆಗೈತಿ. ಕ್ಷೌರಿಕರ ಸಂಪು, ನಿರೂಪಿಕ, ಸೃಷ್ಟಿಕರ್ತ, ಕ್ರಿಸ್ತರ ಧರ್ಮ ಪ್ರಚಾರಕ, ತೃತೀಯ ರತ್ನ. ಅಷ್ಟ ಅಲ್ಲರಲ್ಲೇ ತಮ್ಮಗಳ ರೈತರ ಮಾರುಕೋಲು. ಅಸತ್ಯದ ದಾರಿ ಕೆಡುಕಿನದು, ಇದಕ್ಕೆ ವಿರೋಧವೂ ಸಹನೀಯ. ಸುಳ್ಳು ನುಡಿದರೆ ಬದುಕಿನುದ್ದಕ್ಕೂ ಚುಚ್ಚಿ ಚುಚ್ಚಿ ಕೊಲ್ಲುತ್ತದೆ. ಸತ್ಯ ಧರ್ಮವ ಮನ್ನಿಸಿದರೆ ಸರ್ವತಃ ಶಾಂತಿ ಲಭಿಸುತ್ತದೆ. ನೀತಿಯೇ ಧರ್ಮ, ಕುನೀತಿಯೇ ಅಧರ್ಮ ಎಂದ ಜ್ಯೋತಿ ಈ ಪ್ರಪಂಚ ಸಕಲ ಪ್ರಾಣಿಗಳಿಗೆ. ಪಡಬೇಡ ನೀ ಗರ್ವ, ಇದಕ್ಕೆ ಜಗದ ಕಲ್ಯಾಣಕ್ಕೆ ಸತ್ಯವನ್ನೇ ಬಳಸಿ ಸವೆಸುವುದಿದೆ ಈ ದೇಹವ. ಸತ್ಯದ ಶೋಧ, ಸತ್ಯ ಶೋಧನ, ಮತ್ತ ಅದಕ್ಕಂತನ ಸತ್ಯ ಶೋಧಕ ಸಮಾಜ, ಹೊಸ ಸಮಾಜ, ಹೊಸ ಚಿಂತನೆ, ಹೊಸ ಸಂಘಟನೆ. ಜಾತಿಯ ಸಂಘಟನೆ ಅಲ್ಲ, ಸಂಘರ್ಷದ ಸಂಘಟನೆ. ಈ ಜಾತಿ ಸಂಸ್ಥೆಗಳನ್ನ ಮುರಿದೊಗೆವ ಸಂಘಟನಾ ಸತ್ಯ ಶೋಧಕ ಸಮಾಜ. ಸತ್ಯ ಶೋಧಕ ಸಮಾಜ. ಸತ್ಯಮೇವ ಜಯತೆ ಎಂಬುದು ನಮ್ಮ ವೇದವಾಕ್ಯ. ನಾವು ಮನುಷ್ಯರಿದ್ದೀವಿ, ಮತ್ತ ಜೀವಂತ ಮನುಷ್ಯರಾಗಿದ್ದೀವಿ. ಇತರ ಮರೆವು ತಮಗ ಆಗಬಾರ್ದು, ಮತ್ತೆ ಬೇರೆಯವರಿಗೂ ಆಗಲು ಬಿಡಬಾರ್ದು. ಯಾಕಂದ್ರ ಎಲ್ಲಿತನ ಈ ಜಾತಿ, ಧರ್ಮ ಮತ್ತು ಅಜ್ಞಾನಗಳ ಸಂಕೋಲೆಯಿಂದ ನಾವು ಬಿಡಿಸಿಕೊಳ್ಳೋದಿಲ್ಲವೋ, ಎಲ್ಲಿಯ ತನ ಇದರಿಂದ ನಾವು ಮುಕ್ತರಾಗೋದಿಲ್ಲವೋ, ಅಲ್ಲಿಯ ತನ ಪ್ರಗತಿ ಇಲ್ಲ. ಬ್ರಿಟಿಷ್ ಅಧಿಕಾರ ಹಂಟರ್ ಸಾಹೇಬರ ಆಯೋಗದೊಳಗೆ ಒಂದು ಸಮಿತಿಯನ್ನ ನೇಮಿಸೈತಿ.
ಆ ಸಮಿತಿಯೊಳಗ ನಾನು ಆಗ್ರಹದಿಂದ ಬೇಡಿಕೊಂಡಿದ್ದೇನಂದ್ರ ಪ್ರಾಥಮಿಕ ಶಿಕ್ಷಣ ಕಡ್ಡಾಯಗೊಳ್ಳಬೇಕು, ಉಚಿತ ಮತ್ತೆ ಸಾರ್ವತ್ರಿಕವಾಗಬೇಕು. ಇದು ವ್ಯವಸಾಯ ಅಭಿಮುಖ ಮತ್ತ ಕೃಷಿ ಶಿಕ್ಷಣ ಇರಬೇಕು. ಇದು ಮಾತೃಭಾಷೆ, ದೇಶ ಭಾಷೆ ಮತ್ತ ಜಾಗತಿಕ ಭಾಷಾ ಸೂತ್ರದ ಆಧಾರ ಹೊಂದಿದ್ದಿರಬೇಕು. ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತ ಶೂದ್ರಾತಿ ಶೂದ್ರರಿಗೆ ಶಿಕ್ಷಣ ನೀಡೋದ ಪ್ರಥಮ ಆದ್ಯತೆ ಆಗಬೇಕು. ಯಾಕಂದ್ರೆ ಎಲ್ಲಿ ತನ ನಾವು ಇವರನ್ನ ದುಃಖ ಮತ್ತ ದೈನ್ಯತೆಯಿಂದ ಮೇಲೆತ್ತೋದಿಲ್ಲವೋ ಅಲ್ಲಿಯ ತನ ನಮ್ಮ ಹೋರಾಟ ಕೊನೆಗೊಂಡಿತು ಅಂತ ಹೇಳಲು ಸಾಧ್ಯ ಇಲ್ಲ. ಈ ಹೋರಾಟದೊಳಗ ದುಶ್ಚಟಗಳನ್ನ ಮತ್ತೆ ಅಂಧಶ್ರದ್ಧೆಯನ್ನ ತ್ಯಜಿಸೋದು ಕೂಡ ಅದನ. ಕೆಲವು ದಿನಗಳಾದ್ರೂ ಮದ್ಯ ಸೇವನೆಯನ್ನ ತ್ಯಜಿಸ್ರಿ, ಅದೇ ಹಣವನ್ನ ಗ್ರಂಥಗಳಿಗೆ ಮೀಸಲಿಡಿ. ಗ್ರಂಥ ಓದ್ರಿ, ಜನಭಾಷೆ ಸಂಪಾದಿಸ್ರಿ. ನಮ್ಮ ಹೋರಾಟ ವ್ಯಾಪಕ ಹಿತದಾಗೈತಿ. ಇವರು ನಾರಾಯಣ್ ಮೇಘಾಜಿ ಲೋಖಂಡೆ. ಇವರಂತೂ ಮುಂಬೈಯೊಳಗ ಗಿರಣಿ ಕಾರ್ಮಿಕರ ಹೆಸರಿನ ಹೊಸ ಜನ ಸಮುದಾಯವನ್ನ ಸೃಷ್ಟಿಸಿದ್ರು. ಎಲ್ಲ ಶೋಷಿತರನ್ನ ಜೊತೆಗೆ ತಗೊಂಡು ಸಾಗ್ಬೇಕು, ಕಾರ್ಮಿಕರ ಸಮಸ್ಯೆಗಳನ್ನ ಕೈಗೆತ್ಕೊಳ್ಬೇಕು. ಯಾಕಂದ್ರ ಶೂದ್ರಾತಿ ಶೂದ್ರರ ಪ್ರಗತಿ ಕಾರ್ಮಿಕರ ಒಕ್ಕೂಟದ ಹೊರತು ಸಾಧ್ಯ ಇಲ್ಲ. ಆ ಶೂದ್ರಾತಿ ಶೂದ್ರರ ಪ್ರಗತಿಯ ಬೆಳಗು ಆಗ್ಯದ ಈಗ. ನಾರಾಯಣ್ ಮೇಘಾಜಿ ಲೋಖಂಡೆ, ಈ ಅರುಣೋದಯವನ್ನ ನೀವು ತಂದುಕೊಟ್ಟಿರಿ. ಇಷ್ಟು ದೊಡ್ಡ ಶ್ರೇಯಸ್ಸನ್ನ ನನಗೆ ನೀಡಬೇಡ್ರಿ ತಾತ ಸಾಹೇಬ್ರ. ಮುಂಬೈನ ಈ ಶೋಷಿತರ ಬಗ್ಗೆ ಇಲ್ಲಿ ತನ ಯಾರಾದ್ರೂ ವಿಚಾರ ಮಾಡಿದ್ರೇನು? ಇದು ಬಹಳ ದೊಡ್ಡದಾದ ಪರಿವರ್ತನೆ ಆಗ್ಯದ. ಕ್ರಾಂತಿಯ ಭಾಷೆಯನ್ನ ಕಟ್ಟಿಕೊಟ್ಟವ್ರು ನೀವು, ಹೊಸ ಹೋರಾಟದ ಪ್ರೇರಣೆಯನ್ನ ನೀಡಿದವ್ರು ನೀವು. ಬರೋ ಎಲ್ಲಾ ಪೀಳಿಗೆಗಳು ತಮ್ಮ ಸ್ವಾರ್ಥದ ಆಚೆ ನಿಂತು ಸಮಾಜ ಹಿತದ ಪ್ರತಿಜ್ಞೆಯನ್ನ ಕಾಯಮ್ಮಾಗಿ ಸ್ವೀಕರಿಸಬೇಕು. ರೈತರ ಮತ್ತು ಕಾರ್ಮಿಕರ ದುಸ್ಥಿತಿಯ ಸಮಸ್ಯೆಗಳೇನು ನಿಮ್ಮ ಅರಿವಿಗೆ ಬಂದಿವೆಯೋ ಅವುಗಳನ್ನ ನಮ್ಮ ಈ ಜನ ಅರಿಯಲು ಅನೇಕ ವರ್ಷಗಳೇ ಬೇಕಾಗಬಹುದು. ಜ್ಯೋತಿರಾವ್, ನೀವು ದಾರ್ಶನಿಕರಾಗಿದ್ದೀರಿ. ನಾರಾಯಣ್ ಮೇಘಾಜಿ ಲೋಖಂಡೆ ಅವರ ಭವಿಷ್ಯವಾಣಿ ಹಂಗ ಖರೇನ ಕಾರ್ಮಿಕರ ಚಳವಳಿ ಹೆಚ್ಚಿತು. ಮುಂಬೈ ಕಾರ್ಮಿಕರ ರಾಜಧಾನಿ ಆಯಿತು. ಭಲೆ ಭಲೆ. ಜ್ಯೋತಿರಾವ ಫುಲೆ ಎಂದ್ರ ಭಾರತೀಯ ಕ್ರಾಂತಿಕಾರಿ ಹೋರಾಟದ ಅಭೂತಪೂರ್ವ ಪರ್ವನ ಹೌದು. ಮತ್ತಿನ್ನೇನು ಮಹತ್ವದ ವಿಚಾರ ಅಂದ್ರ ಜ್ಯೋತಿಬಾರ ನಂತರ ಸಾವಿತ್ರಿಬಾಯಿ ಅವರು ಸಹ ಚಳವಳಿಯ ನೇತೃತ್ವ ವಹಿಸಿದರು. ಅವರ ಜೊತೆಯಲ್ಲಿ ಇನ್ನೂ ಅನೇಕರು ಸಮರ್ಥವಾಗಿ ಕೊಡುಗೆ ನೀಡಿದರು. ನಮ್ಮ ಕನ್ನಡ ಪ್ರದೇಶದ ವಾಸುದೇವ್ ಲಿಂಗೋಜಿ ಬಿರ್ಜೆ ಅವರು ಶಿಕ್ಷಣ ಹಕ್ಕು ಮತ್ತು ಪತ್ರಿಕೆಗಳ ಚಳವಳಿಯನ್ನ ಧಾರವಾಡ ತನಕ ಕೊಂಡೊಯ್ದು ತಲುಪಿಸಿದರು. ಸ್ನೇಹಿತರೆ, ಇಂಥ ಸಮಯದಲ್ಲಿ ಮನಸ್ಸಿನಾಗ ಬರೋದೇನು ಅಂದ್ರ ಫುಲೆ ಇರ್ದಿದ್ರ ಸತ್ಯ ಶೋಧಕ ಸಮಾಜ ಇರ್ತಿರ್ಲಿಲ್ಲ. ಹೌದ್ರಿ, ಫುಲೆ ಇರ್ದಿದ್ರ ಸ್ತ್ರೀವಾದಿ ಚಳವಳಿ ಇರ್ತಿರ್ಲಿಲ್ಲ. ಫುಲೆ ಇರ್ದಿದ್ರ ಸರ್ವಧರ್ಮ ಸಮಭಾವ ಇರ್ತಿರ್ಲಿಲ್ಲ. ಕರೆ ಅದ. ಇದ ಫುಲೆಯವರ ಚಿಂತನೆಗಳ ಹೊಸ ಬೆಳಕಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಬೆಳವಣಿಗಾತು. ಜ್ಯೋತಿರಾವರು ಹಚ್ಚಿದ ಸಮಾಜ ಕ್ರಾಂತಿಯ ಸಸಿಯನ್ನ ಡಾಕ್ಟರ್ ಬಾಬಾ ಸಾಹೇಬರು ಮಹಾವೃಕ್ಷವಾಗಿಸಿದ್ರು. ಆದ್ರ ಈ ಮಹಾವೃಕ್ಷಕ್ಕ ಕೀಟಬಾಧೆ ಆಗ್ದಂಗ ನೋಡ್ಕೋ ಹೊಣೆಗಾರಿಕೆ ನಮ್ದೈತಿ. ಜಾತಿಗಳ, ಧರ್ಮಗಳ, ಆರ್ಥಿಕ ಭೇದಗಳ ರಾಜಕಾರಣ ಬೆಳಿತಾ ಹೊರಟಿರೋ ಈ ಕಾಲಖಂಡದೊಳಗ ಜ್ಯೋತಿ, ಸಾವಿತ್ರಿ ಅಂತ ವ್ಯಕ್ತಿಗಳು ನಮ್ಮ ವಿವೇಕಗಳಿಗೆ ದಾರಿ ತೋರಿಸೋ ಬೆಳಕಾಗ್ಯಾರ. ಇದ್ರ ವಿಚಾರವನ್ನ ಕಳ್ಕೋಬಾರ್ದಂತ ನಮ್ಮ ಈ ಸತ್ಯ ಶೋಧಕ ಜಲಸಾದ ಸೊಗಡನ್ನ ಪಸರಿಸಿದ್ದೀವಿ. ಆಗ ಈ ವಿಶ್ವರೂಪವನ್ನ ನಾವು ಶೂದ್ರಾತಿ ಶೂದ್ರರಿಗೆ ತೋರಿಸಿದ ಬಳಿಕ ಅವರಿಗೇನನಿಸಿತು? ಇದರ ನೆನಪನ್ನು ಮಾಡಿಕೊಳ್ಳದ ಹೊರತು ಇರೋದಕ್ಕ ಆಗೋದಿಲ್ಲ. ಸ್ವಾತಂತ್ರ್ಯ ಸಮತೆ
ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯನೆನಪಿರಲಿ. ಸ್ವಾತಂತ್ರ್ಯ ಸಮತೆ ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯ ನೆನಪಿರಲಿ. ಸ್ವಾತಂತ್ರ್ಯ ಸಮತೆ ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯ ನೆನಪಿರಲಿ. ಸಮಾಜ ಕ್ರಾಂತಿಯು ನಮ್ಮೊಳು ಮೂಡಲಿ, ಸಮಾಜ ಕ್ರಾಂತಿಯು ನಮ್ಮೊಳು ಮೂಡಲಿ, ನುಡಿದಂತೆ ನಡೆಯುವ ಗುಣ ಬರಲಿ. ಸಮಾಜ ಕ್ರಾಂತಿಯು ನಮ್ಮೊಳು ಮೂಡಲಿ, ನುಡಿದಂತೆ ನಡೆಯುವ ಗುಣ ಬರಲಿ. ಮಹಾತ್ಮ ಫುಲೆಯ ಮಹಾತ್ಮ ಫುಲೆಯ ಸಾವಿತ್ರಿ ಮಾತೆಯ ಶೋಧದ ಸಾರವೇ ಜಲಸಾಂದ್ರಿ. ಮಹಾತ್ಮ ಫುಲೆಯ ಸಾವಿತ್ರಿ ಮಾತೆಯ ಶೋಧದ ಸಾರವೇ ಜಲಸಾಂದ್ರಿ. ಸ್ವಾತಂತ್ರ್ಯ ಸಮತೆ ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯ ನೆನಪಿರಲಿ. ಸರ್ವ ಜನರ ಮೌಲ್ಯ ನೆನಪಿರಲಿ. ಸರ್ವ ಜನರ ಮೌಲ್ಯ ನೆನಪಿರಲಿ. ಸರ್ವ ಜನರ ಮೌಲ್ಯ ನೆನಪಿರಲಿ. ಸರ್ವ ಜನರ ಮೌಲ್ಯ ನೆನಪಿರಲಿ.